ಜಾನ್ 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 ಯಾಕ್ರಿ ದಣರ ಹಿಂಗ್ ಹೊಯ್ಕೊಳಕತ್ತೀರಿ? ಏನಾಗೈತೆ? ನೇನ್ ಪಿಲ್ಸಿಂದ ನಿನಗಲ್ಲ, ನಾನ್ ಕರೆದಿದ್ದು ಜಾನ್ಗೆ. ಯಾಕೆ ನಾವು ಬಂದ್ರೆ ನಡೆಯಕ್ಕಿಲ್ಲನ? ಬ್ಯಾಡ ಬಿಡ್ರಿ, ನಾನೇ ಕರಿತೀನಿ. ಒದ್ದು ನೇನೆ ಪಿಲಿಸ್ತಾನು. ಜಾನ್ 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 ಕೂಗಾಡಕತ್ತಾರ. ಜಾನ್ ಜಾನ್ When I am here, there is no fear. What is your problem, brother? ನಿನ್ ತರ ಇರೋ ನಿನಗೊಬ್ಬ ಬ್ರದರ್ ಇದಾನ? ಯಾಕೆ ಬೆಳಿಗ್ಗೆ ಏನ್ ತಿಂದೆ? ಯಾವನು ಸಿಗ್ಲಿಲ್ವಾ ತಲೆ ತಿನ್ನಕ್ಕೆ? ಏನ್ ವಿಷಯ? ಮೈಯೆಲ್ಲ ತೂಕ ಹಾಕಿದ್ರು 3/4 kg ಮಾಂಸ ಇಲ್ಲ, ಕೊಬ್ಬು ಮಾತ್ರ ಇಡೀ ಕರ್ನಾಟಕ ಹಂಚಿದ್ರು 30 ಗ್ರಾಮ್ ಉಳಿಯುತ್ತೆ. ಅನ್ನ ತಿನ್ನೋ ಮಾತು ಹೇಳಿದ್ರಿ. ಏನಂದೆ? ನಿನ್ ತರಾನೇ ಇರೋನೊಬ್ಬನ್ ತೋರಿಸ್ತೀನಿ ಬಾ ಅಂದೆ. ನಂತರ ಇದ್ರು ಇರ್ಬೋದು ಗುರು. ಯಾಕೆಂದ್ರೆ ನಮ್ಮಪ್ಪ ಅವಾಗ ಹುಬ್ಳಿ ಧಾರವಾಡ ಬೆಳಗಾಮಂತ ಹೋಗ್ತಿದ್ದ, ಎಲ್ಲ ಎಡವಟ್ಟಾಗಿ ಏರ್ಕೊಂಬಿಟ್ಟಿರ್ಬೇಕು. ನಮ್ಮ ಊರಿನ ಮೆಣಸಿನಕಾಯಿ ಉಳ್ಳಾಗಡ್ಡಿ ಅಂತದ್ರಿ. ಬಾಬಾ ತೋರಿಸ್ತೀನಿ, ನಡಿ ಬಾ 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 ಬೇಗ ಬಾ. ಅಂದ್ರೆ ಏನು ಕೆಲ್ಸಗಳೇ ಆಗಲ್ಲ. ಬಾಬಾ ಎಲ್ರಿ ನೋಡು, ಎಲ್ಲಿ ಬಗ್ ನೋಡು, ಎಲ್ರಿ ಸ್ವಲ್ಪ ಸರಿಯಾಗಿ ಬಗ್ ನೋಡು. ಕಾಣ್ತಾನಲ್ವಲ್ರಿ? ಎಲ್ಲಿ? ಅಲ್ಲಿ ನಿಂತರ ಯಾರು ಇಲ್ಲ. ಅಲ್ಲ ದೆವ್ವ ಅನ್ಕೋ, ಆ ನೀರಲ್ಲಿ ಬಿದ್ದಿದ್ಯಲ್ಲ ಈಟುದ್ದ ಸೋಪು, ಅದಂತ ಕೊಟ್ಟ ಸಾಕು. ತಕ್ಕೊಡಪ್ಪ ಸೋಪು. ನನ್ ಮದ್ವೆಗೆ ನಮ್ಮ ಮಾವ ಇಚ್ಚಿನ ಸೋಪು. ಇವ್ರು ಮದ್ವೆ ಆದಾಗ್ಲಿಂದ ಜಳಕನೆ ಮಾಡಿಲ್ಲ ಅಂತ ಕಾಣ್ತೈತೆ, ಅದಕ್ಕೆ ವಾಸನೆ ಹೊಡೆಯಕತ್ತಾ ಇರೋದು. ಆಮೇಲೆ ಯೋ, ನೀನ್ ಬಾವಿಯಿಂದ ಸೋಪ್ ತೋರ್ಸಿದ್ರೇನೆ ನಿನ್ನ ಮೇಲೆ ಕೆತ್ತೋದು, ಇಲ್ಲ ಅಂದ್ರೆ ನೀವು ಆ ಕಡೆ. ಬೇಗ ಮುಳುಗ ಯಾವ ಸೋಪ್ ಕರಕ್ಬೋತುಂದಿ. ಉಂಡು ಹಗ್ಗ ಬಿಡ್ತೀನಿ. ಪಾಪ ಪಾಪ ಪಾಪ. ಬರ್ರಿ ಬರ್ರಿ, ನಿಧಾನಕ್ಕೆ ಬರ್ರಿ, ಸಾವಕಾಶವಾಗಿ ಬರ್ರಿ, ಸಾವಕಾಶವಾಗಿ ಬರ್ರಿ. ಮೊದ್ಲು ಸೋಪ್ ಕೊಡಯ್ಯ. ಇಷ್ಟದ ಸೋಬು ತಳಿದ್ಯಲ್ಲಯ್ಯ, ನಿನ್ಗೆ ಏಸ್ ಬಂದ್ರಿ ಯಾಕೆ ಕೊಟ್ಟಾಗ ನಿನ್ ಹೊಟ್ಟೆಲಿ ಬಾಂಬ್ಸ್ ಇಲ್ಲ, ನಿನ್ಗೆ ಲಿವರ್ ಫೇಲ್ಯೂರ್ ಆಗ. ಈ ಕಡೆ ನೀ ಕೋತಿ ಕುಣಿತಾ ಇದ್ಯಾ? ಹೋಗಲ್ಲ. ಯಾರೋ ಬಾವಿ ಬಿದ್ರು ಅಂತ ಬಂದ್ವಿ, ಏನ ಆತರ ಮಾತಾಡ್ತಿದ್ಯಾ? ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡಯ್ಯ. ಅಯ್ಯ ಡಬ್ಬ ನನ್ ಮಗನ್ ತಂದು ಏನೇ ಅದು? ಏನ್ ಹಂಗಂದ್ರೆ ಹಳೆ ಸೀಮಿನ ಡಬ್ಬ ನನ್ ಮಗ, ಕಂತ್ರಿ ಕಚಡ ತರಲೆ ನನ್ ಮಗ, ಯಾರು ಇಲ್ದಾರ ಒಂಟಿ ಬಿಂಟಿ ಬೇವರ್ಸಿ ನನ್ ಮಗ. ಅಣ್ಣ నువ్వు ఇప్పుడు చెప్పింది ఎవరికి? ఇన్యాರಿಗೆ? ನಿನಗೆ. ಬಹಳ ಚಲೋ ಹೇಳಿದ್ರಿ ಬಿಡಿ. ವೆರಿ ಗುಡ್. ಈಗ ನೀನು ಹೇಳಿದ್ದು ಒನ್ಸ್ ಮೋರ್ ಪ್ಲೀಸ್. ಪ್ರೇಕ್ಷಕರ ಒತ್ತಾಯದ ಮೇರೆಗೆ ಕಂತ್ರಿ ಕಚಡ ಡಬ್ಬ ನನ್ ಮಗ ನೀ ಕತ್ತು ಒತ್ಕೊಂಡು ಹೋಗಕ್ ಆಗದವ್ರು ಬೇವರ್ಸಿ. ஏய் ஆண்டி குட்டி, ஆண்டி குட்டி. என்ன அது சார்? குட்டி குட்டி ಎಂದನ ವಿಳಿಚದೆ? ಕಾಫಿಲಿ ಇರುವೆ ಬಿದ್ದಿದೆ. ನೀ ಕೊಡೆ 2 ರೂಪಾಯಿಗೆ ಇರುವೆ ಬೀಳಿದೆ, ನಾನೇ ಬೀಳುತ್ತೆ. ಬರನದು ನೋಡು. ಏ ಕುಟಿ. ಅಯ್ಯೋ ಎಂತ ಅದು ಸರ್? ಕುಟ್ಟಿ ಕುಟ್ಟಿ ಎಂತ ಬರ? ಏನು ಸೈಜ್? ಏದು ಸೈಜ್? ಇಡ್ಲಿದು. ಎಂದಾಯಿ? ಇಷ್ಟು ಚಿಕ್ಕದಾಗಿದೆ. ತಟ್ಟೆ ನೋಕರ್ದಕ್ಕೆ ದೊಡ್ಡದಾಗಿದೆ, ಅದಕ್ಕೆ ಇಡ್ಲಿ ನೋಕರ್ದಕ್ಕೆ ಚಿಕ್ಕದಾಗಿ ಕಾಣುತ್ತೆ. ಮುಚ್ಕೊಂಡು ತಿನ್ನು. ಆಹಾ ಸೂಪರ್ ಡೈಲಾಗ್. ನಿಮ್ಮಂತರಿಗೆ ಸೂಪರ್ ಡೈಲಾಗ್ ಹೊಡಿಲಿಲ್ಲ ಅಂದ್ರೆ ನಮ್ಮಂತರು ಪಾಪರ ಬಿಡ್ತೀವಿ. ಅರಿಯಾ? ಆಯ್ಕುಟಿ. ಅಯ್ಯೋ ಎಂದ ಸಾರ, ಎಂದ ಸಾರ, ಎಂದ್ರೆ ಕುಟ್ಟಿ ಕುಟ್ಟಿ ಅಂತ ವಿಳಿಸದೆ? ಎಲ್ರು ಕರಿತಾ ಇದ್ರಲ್ಲ ಅದಕ್ಕೆ ನಾನು ಕರೆದೆ. ತಪ್ಪಾಯ್ತಾ? ಕುಟ್ಟಿ ಏನು ಬಿಟ್ಟಿ ಬಿದ್ದಿಲ್ಲ. ಮನಸ್ಲಾಯ ಮಂಗಳಾರತಿ ಸಾಕ? ಇನ್ನು ಬೇಕಾ? ಹಾಕ್ಬೇಕಾಗಿತ್ತು. ಇವನೇನು ಗುರು ಊಟ ಮಾಡೋ ಟೈಮಲ್ಲಿ ಇಡ್ಲಿ ತಿಂತವನೇನ ನಮಗ? ಅವನು ಒಟ್ಟಿಗೆ ಅನ್ನ ತಿನ್ನೋದು ಬಿಟ್ಬಿಟ್ಟವನ, ನೀನು ಅಮ್ಮಿಕೊಂಡು ತಿನ್ನು. ತಗೊಳಮ್ಮ ಕಟ್, ನಡಿಯಪ್ಪ ಹೋಗೋಣ. ಇದು ಒಂದೇ ತಲೆಗೆ ಆಯ್ತು, ಆ ತಲೆಗೆ ಎಲ್ಲಿ? ಮತ್ತೆ ಬೋರ್ಡಲ್ಲಿ ತಲೆಗೆ 15 ರೂಪಾಯಿ ಅಂತ ಹಾಕಿದ್ಯಾ? ನಾನು ಕೇಳಿದ ಈ ತಲೆಗೆ. ಅಯ್ಯೋ ಅವನಿಗೆ ತಲೆನೇ ಇಲ್ಲ. ಅತ್ರ ದೊಡ್ಡ ತಲೆ ಉಂಡು. ನೀನ್ ಮಾತಾಡ್ ನೋಡು, ನಿನಗೆ ಗೊತ್ತಾಗುತ್ತೆ. ನಿಂದೆ ಪೇರೆಂದ? ಮೊಸರು ವಡೆ. ಮೊಸರು ವಡೆ? ಹೆಸರು ಕೇಳಿದ್ರೆ ಮೊಸರು ವಡೆ ಅಂತಾನಲ್ಲ. ಇದೆಂದ? ಇದು ನಿನ್ನ ಹಲ್ಲು. ಬೆಲ್ಲು? ಇಲ್ಲ, ನಿನ್ನ ಹಲ್ಲು. ಬೆಲ್ಲು? ಇಲ್ಲ, ಅದು ನಿನ್ನ ಹಲ್ಲು. ಹಲ್ಲು. ಸರಿ ಸರಿ. ಇದೆಂದ? ನಿಕ್ಕೆ ஞாபகரட்டೆ. இது
ಪೇಪರ್ ಪೀಸ ಇಲ್ಲ ಮಟನ್ ಪೀಸ್. மட்டன் பீஸா சரி சார நீங்க பரது கரெக்ட் தானே? ಹೆಂಗೋ ಅರ್ಥ ಮಾಡ್ಕೊಂಡ್ರೆ ಸರಿ. ನೀವು போய்ಕೊಟ್ಟೆ ನಡಿಯಮ್ಮ ಮಗು ಹೋಗೋಣ. ಪಾಪ ಪಾಪ ಅಬ್ಬಬ್ಬಬ್ಬಬ್ಬ ಏನ ಡಬ್ಬಗಿರಾಕಿ. ಊಟ ಬೇಕಾಗಿರೋದು ಒಟ್ಟಿಗೆ, ತಲೆಯಿಂದನ ಬೇಡ. ಅಯ್ಯಯ್ಯೋ, ತಲೆಗೆ 15 ರೂಪಾಯಿ ಅಂತ ಜ್ಞಾನ ಬೋರ್ಡ್ ಹಾಕಿದ್ದು ನಂದು ತಪ್ಪು. ಹೆಂಗೆ ನಮ್ಮ ಐಡಿಯಾ? ಹೆಂಗೋಪ್ಪ, ನನ್ನ ಪ್ಲಾನ್ ಪ್ರಕಾರ ಇವತ್ತು ಊಟದ ಕಾರ್ಯಕ್ರಮ ಮುಗಿತು. You bloody idiot! ಸಾರಿ, ಫಾಸ್ಟ್ ಆಗಿ ಹೋಗ್ಬೇಕಾದ್ರೆ ನೋಡ್ದೆ ಮಿಸ್ಟೇಕ್ ಆಗೋಯ್ತು. ಪ್ಲೀಸ್ ನನ್ನ ಕ್ಷಮಿಸಿ ಅಂತ ಬೇಡ್ಕೊಳ್ಳೋ ಸೆಂಟಿಮೆಂಟಲ್ ಫೂಲ್ ನಾನಲ್ಲ. ಅಂಡರ್ಸ್ಟ್ಯಾಂಡ್? ಇಂಟಿಮೇಟ್ ಆಗಿ 500 ರೂಪಾಯಿ ಕೊಡ್ತೀನಿ. ಅಲ್ಟಿಮೇಟ್ ಆಗಿ ಹೊಸ ಬಟ್ಟೆ ತಗೊಳ್ಳಿ. ಓಕೆ, see you. I have no time. 500 rupees. ಬಟ್ಟೆ ಕ್ಲೀನ್ ಮಾಡಕ್ಕೆ ಓನ್ಲಿ 10 rupees. ಸೊ 490 rupees ಪ್ರಾಫಿಟ್. ನಿನ್ ಜೀವನದಲ್ಲಿ ಬದಲಾಗಲ್ಲ. ಹಪ್ಳ ಸರ್, ಹಪ್ಳ ತಿಂತಾ ಇದ್ರೆ ಸಪ್ಳ ಆಗದೆ ಸಲೀಸಾಗಿ ಜೀರ್ಣ ಆಗೋ ಅಂಬಿಕಾ ಹಪ್ಳ ಸರ್, ಮಾಧುರಿ ಹಪ್ಳ ಸರ್, ಜಯಂತಿ ಹಪ್ಳ ಸರ್. ಯೋ, ಶ್ರೀದೇವಿ ಹಪ್ಳ ಇದೆಯಾ? ನೀನು ಶ್ರೀದೇವಿ ಫ್ಯಾನು. ಶ್ರೀದೇವಿ ಹಪ್ಳ ಇದೆ ಸರ್. ಶ್ರೀದೇವಿ ಹಪ್ಳ ಏನು, ಮೋನಿಶಾ ಕೊಯ್ರಲ್ಲ ಹಪ್ಳ ತುಂಬಾ ತೆಳ್ಳಗಿದೆ ಸರ್. ತಿಂತಾ ಇದ್ರೆ ತಿನ್ಬೇಕು ತಿನ್ಬೇಕು ಅಂತ ಅನ್ಸುತ್ತೆ ಸರ್. ಏಮಿಟೆಯ ಇದಿ ಹಪ್ಪಳ ಎಲ್ಲ ತೂತಾಗಿದೆ. ಕೆಲಸ ಇಲ್ದಾಗ ಗಡಾರಿ ತಗೊಂಡು ತೂತ್ ಮಾಡ್ದ. ಅದರಿಂದ ಅಲ್ಲ ಸರ್, ಇದನ್ನ ನೋಡಿ ಸರ್, ಸಣ್ಣ ಕಂಪ್ಯೂಟರ್ ಹಪ್ಪಳ ಸರ್, ಇದು ದೊಡ್ಡ ಕಂಪ್ಯೂಟರ್ ಹಪ್ಪಳ ಸರ್. ಇದನ್ನ ನೋಡಿ ಸರ್, ಒಂಥರ ಡಿಫರೆಂಟ್ ಆಗಿದೆ. ಯೋ, ಏಮಿಟೆಯ ಇದಿ ಫ್ಯಾಮಿಲಿ ಪ್ಲಾನಿಂಗ್ ಸಿಂಬಲ್ ತರ ಇದೆಯಲ್ಲ. ಇದ್ರ ಸ್ಪೆಷಾಲಿಟಿ ಏನು ಅಂತಂದ್ರೆ ಸರ್, ನಿಮ್ ಮನೇಲಿ ಹಪ್ಪಳ ಕರಿತಾ ಇದ್ರೆ ಪಕ್ಕದ ಮನೆಗೆ ವಾಸನೆ ಬರುತ್ತೆ ಸರ್. ಸುಮ್ನೆ ಆ ವಾಸನೆ ತಗೊಂಡ್ರೆ ಸಾಕು, ಅವರೇ ತಿನ್ನಂಗಿರುತ್ತೆ ಸರ್. ಹೌದಾ? ಹಾಗಾದ್ರೆ ಪಕ್ಕದ ಮನೆಯವ್ರಿಗೆ ಕೊಟ್ಬಿಡು, ವಾಸನೆ ನಾನ್ ತಗೋತೀನಿ, ಉಳಿಯುತ್ತೆ. ನೀನು ಜುಗ್ಗಣ್ಣ ಗೊತ್ತಾ ಸರ್? ನೀವೇ ಹಿಂಗ ಅನ್ಬಿಟ್ರೆ ಹೆಂಗೆ ಸರ್? ನಮ್ ಜೀವನ ನಡೀತಾ ಇರೋದೇ ಈ ಹಪ್ಪಳಗಳಿಂದ ಸರ್. ಸರ್ ನಿಮ್ಗೆ ಗೊತ್ತಿಲ್ಲ ಸರ್, ನಮ್ ತಾಯಿಗೆ ಬಾಯಿ ಇಲ್ಲ ಸರ್, ನಮ್ ತಂದೆಗೆ ಕಣ್ಣಿದ್ರು ಕಣ್ ಕಾಣಲ್ಲ ಸರ್, ನಮ್ ತಂಗಿಗೆ ತಲೆ ಮೇಲೆ ತೆಂಗಿನಕಾಯಿ ಬಿದ್ಬಿಟ್ಟು ತಲೆ ಕೆಟ್ಟೋಗಿದೆ ಸರ್, ನಮ್ ತಮ್ಮನ್ಗೆ ಊರ್ಕೊಂಡಯ್ಯ. ಹೌದು, ಒಂದು ಪ್ಯಾಕೆಟ್ ತಗೊಂಡ್ರೆ ಎಷ್ಟು ಫ್ರೀ ಕೊಡ್ತೀಯಾ? 3 ಕೊಡ್ತೀನಿ ಸರ್. 2 ಪ್ಯಾಕೆಟ್ తీసుకుంటే 6 ಇಸ್ತಾನೆ ಸರ್. 3 ಪ್ಯಾಕೆಟ್ తీసుకుంటే 9 ಇಸ್ತಾನೆ ಸರ್. 4 ಪ್ಯಾಕೆಟ್ ತಗೊಂಡ್ರೆ 12 ಇಸ್ತಾನೆ ಸರ್. ನಾಯ್ನಾ, ಅದೇನ್ ಫ್ರೀ ಆಗಿ ಕೊಡ್ತೀವಿ 12 ಈ ಕೊಟ್ಬಿಡು. ದುಡ್ಡು ಕೊಟ್ಟು ಹಪ್ಪಳ ನಾಳೆ ತಗೋತೀನಿ. ಹೋಗಿ ಹೋಗಿ ನಿನ್ನಂತ ತಗಡ್ ನನ್ ಮಗನ ಹತ್ರ ಮಾತಾಡ್ತಾ ಇದ್ದೀನಲ್ಲ. ಯಾರೋ ತಗಡು? ನೀನ್ ತಗಡು. ಏಯ್, ಇಷ್ಟೊತ್ತು ಬಾಯಿ ನೋಯಿಸ್ಕೊಂಡು ಮಾತಾಡಿದೀನಿ, ಒಳ್ಳೆ ಮಟ್ನಲ್ಲಿ ಹಪ್ಪಳ ತಗೊಂಡ್ಯೋ? ಸರಿ, ತಗೊಳಲ್ಲ ಕಣ. ತಗೊಳಲ್ಲ ಕಣ. ತಗೊಳ್ಳೋದಿಲ್ವಾ? ಏನೋ ಮಾಡ್ತೀಯ? ಏನೋ ಮಾಡ್ತೀಯ? ತಳ್ಳುತ್ತಾ ಇದೀಯಾ? ಬರೀ ತಳ್ಳಿದಕ್ಕೆ ಸುಮ್ಮನೆ ಬಿಟ್ಟಿದ್ದೀನಿ. ನೋಡೋಣ, ನೀನ್ ಗಂಡಸೆ ಆಗಿದ್ರೆ ಒಂದ್ ಏಟ್ ಹಾಕು ನೋಡೋಣ. ಏಮಿ, ಏನು ಗಂಡಸಾಯ್ತೆ? ನೀಕಿ ಕೊಟ್ಟಲ್ಲ ನೀ ಅಬ್ಬರೇ. ಬರೀ ಕೆನ್ನೆ ಹೊಡೆದ್ರೆ ಏನಾಯ್ತು? ನಿನ್ ಗಂಡಸ್ತನ ಇದ್ರೆ, ನಿನಗ್ ನರ ಇರೋದೇ ಆದ್ರೆ ನಾನು ಓಡಾಕ್ತೀನಿ, ನೀನ್ ಓಡಿ ನೋಡೋಣ. ನಾಯ್ನಾ ಒದ್ದು ಪನಿ చేస్తాము. ನಾನು ಹೊಡಿತೀನಿ, ನೀನು ಓಡು. ಇದೊಂಥರ ಡಿಫರೆಂಟ್ ಆಗಿದೆಯಲ್ಲ. ಏನಂದೆ? ನೀನು ನನ್ ಹೊಡಿತ್ಯಾ, ನಾನು ಓಡಬೇಕಾ? ಬೇಡ, ನಾನ್ ನಿನ್ ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ನಾನ್ ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ನಾನು ಹೊಡಿತೀನಿ, ನೀನ್ ಓಡೋಗೋ. ನಾನು ಹೊಡಿತೀನಿ, ನೀನ್ ಓಡೋಗು. ಏಯ್, ನಿನ್ ಒಬ್ಬನಿಗೆ ಕೀಳಾಕ್ ಗೊತ್ತಿರೋದು, ನನಗ್ ಕೀಳಾಕ್ ಗೊತ್ತಿಲ್ವಾ? ಬ್ರಹ್ಮನೋ ಗುಮ್ಮನೋ ಹುಟ್ಟಿಸಿದೆ ನಮ್ಮನು, ಅವನ ಬತ್ತಿಕ್ಲ. ಅವಳೇ ಇಲ್ವ ನಾವು ಕೆಸರು ಸಿಡಿಸಿದ್ದು? ಬರೀ ಕೆಸರು ಸಿಡಿಸಿದಕ್ಕೆ 500 rupees. ಇವತ್ತು 1000 rupees ಕಲೆಕ್ಷನ್ ಮಾಡ್ಕೊಂಡ್ಬಿಡ್ಬೇಕು. ನಿನಗೆ ಯಾಕೋ ಬೇಕಿವೆಲ್ಲ? ನನ್ನ ಮಗನೇ, ಅವಳು ಸವಾಸ ಬೇಡ ಕಣೋ.
ಅಯ್ಯೋ ಈ ನನ್ನ ಮಗನ್ ಶುರು ಆಯ್ತು. ಸಗಣಿ ಸುಡಿಸ್ಬಿಟ್ಟು ಹೋಗ್ತಾ ಇದ್ಯಾ, ಬುದ್ಧಿ ಬೇಡ. ತಾರ್ಲೆ ನನ್ನ ಮಗನೇ, ಏನು ಆಗೇ ಇಲ್ವಲ್ಲೋ? ಏನು ಹಾಗೆ ಇಲ್ವಾ? ಅಯ್ಯೋ ಆಗದೆ ಹೋದ್ರೇನು, ಮಾಡ್ಕೊಂಡ್ರ ಆಯ್ತು. ಅಯ್ಯೋ ಇವನು ಮೈಗೆಲ್ಲ ಮತ್ಕೋತಾವನಲ್ಲ ಇವನು. ಇದೇನೋ ಜಾನ್ ಕಚಡ ನನ್ನ ಮಗನೇ, ಹಿಂಗ್ ಮಾಡ್ಕೊಂತ ಇದೆಯಲ್ಲೋ? ಸಗಣಿ ಅಭಿಷೇಕ ಮಾಡ್ಕೊಂತ ಇದೆಯಲ್ಲೋ? ಸಾಕು. ಹಲೋ ಮೇಡಮ್, ವಾಟ್ ಇಸ್ ದಿಸ್ ನಾನ್ಸೆನ್ಸ್ ಸ್ಟುಪಿಡ್? ದುಡ್ಡಿದೆ ಅಂತ ನೀವು ಆಡಿದ ಆಟನ? ಎಸ್ಟರ್ಡೇ ಗಿವನ್ 500 rupees, ಪ್ಲೀಸ್ ಗಿವ್ ಮಿ 1000 rupees. ಇಲ್ಲಾಂದ್ರೆ ನಾನು ಒಪ್ಪಲ್ಲ. ನಾನ್ ಸಗಣಿ ಹಾರ್ಸಿದ ವೀಲ್ ನೋಡು. ಯಾಕೆ? ನನ್ನ ಹತ್ರ ನಿಮ್ ಆಟ ಎಲ್ಲ ನಡೆಯೋಲ್ಲ. ಬಿಹೇವ್ ಯೋರ್ ಸೆಲ್ಫ್. ಏನೋ ಜಾನ್ ನಿನ್ ಪರಿಸ್ಥಿತಿ ಹೀಗಾಗೋಯ್ತು. ನಿನ್ನೆ 500 ಒಂದೆ, ಇವತ್ತು 1000 ಒಂದೆ. ಈ ಕಾರ್ಪೊರೇಷನ್ ತೊಟ್ಟಿ ಆಗೋಗ್ಬಿಟ್ಟಲ್ಲೋ. ಹಂಗಲ್ಲ ಕಣ, ಅದು ಏನೋ ಐಡಿಯಾ ಮಾಡಕ್ ಕೀಪ್ ಡಿಸ್ಟೆನ್ಸ್. ತುಂಬಾ ನೋಯ್ತಾ ಇದೆ. ಫಸ್ಟ್ ಹಂಗೆ ಸೆಟ್ ಆಗ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ. ನಿಧಾನವಾಗಿ ಹಾಕು ಪ್ಲೀಸ್. ಸ್ವಲ್ಪ ಕಾಲಿಸ್ತೀರಾ? ಯಾಕೆ? ಅದು ಸೈನ್ಸ್ ನೋಡಕ್ಕೆ. ನಾನು ಹಗಲಲ್ಲಿ ಹೇಳ್ತೀನಿ ಅನ್ಕೊಂಬೇಡ. ಮನುಷ್ಯನಿಗೆ ಆಸೆ ಇರ್ಬೇಕು, ಆದ್ರೆ ಭ್ರಮೆ ಇರಬಾರ್ದು ಕಣ. ಅನ್ಕೊಂಡಿದ್ದಾಗಲಿಲ್ಲ ಅಂದ್ಮೇಲೆ ಇಂಥ ಫಿಲಾಸಫಿಕಲ್ ಡೈಲಾಗ್ ಎಲ್ಲ ಮಾಮೂಲೆ. ಗೂದು ಬಿಡ್ತೀನಿ ನೋಡು ತಗೊಂಡು ನನ್ನ ಮಗನೇ. ಇವತ್ ಮಧ್ಯಾಹ್ನ 12 ಗಂಟೆ ಒಳಗೆ ಬಾಡಿಗೆ ಕೊಡ್ಲಿಲ್ಲ ಅಂದ್ರೆ ಈ ಮನೆ ಓನರ್ ಜುಗ್ಗಣ ಏನ್ ಮಾಡ್ತಾನ ಗೊತ್ತಾ? ನಮ್ಮಿಬ್ರಿಗೆ ಏನ್ ಮಾಡ್ತಾನೆ? ಮನೇಲಿರೋ ಸಾಮಾನೆಲ್ಲ ಈಚೆ ಎತ್ತಾಕಿ ನಮ್ಮಿಬ್ರನ್ನ ಸೇರಿಸಿ ಓದಿತಾನೆ. ಆಮೇಲೆ ನಾವಿಬ್ರು ಒಂದ್ ಪಾತ್ರೆ ತಗೊಂಡು ಕೊಡ್ರ ನಿಮ್ ದಮಯ ಅಂತಿನಮ್ಮ ಅಂತ ಬೀದಿ ಬೀದಿ ಅಳಿಬೇಕಾಗತ್ತೆ. ಸೂಪರ್. ಎಲ್ಲಿ ಇನ್ನೊಂದ್ಸರಿ ಹೇಳಮ್ಮ. ಓಹೋ ನನ್ನ ಮಗನೇ, ನನಗೆ ಭಿಕ್ಷೆ ಆಯ್ತು ಅಂತ ನಿನಗೆ ಭಿಕ್ಷಕಿನ ಬೇರೆ ನನಗೆ ಹೇಳ್ತಾ ನೋಡೋಣ ಮಗನ ನಿಮ್ಮ ನೋಡಿ ಮಾಡಿ ಕೆಲ್ಸ. ಎಂತ ಕೆಲ್ಸ ಮಾಡ್ತೀಯಲ್ಲ? ಬೈಲಿ ಸುಮ್ನೆ ಹೋಗಪ್ಪ ನೀನು. ಅಯ್ಯೋ ಬಾರ ಇಲ್ಲಿ. ಅದು ಓ ಸತ್ಯ, ಜಾನ್ ಎಲ್ಲಿದ್ದೀರಾ? ಓಕೆ ಓಕೆ. ಏನು ಏಮೈಂದಿರಾ? ನಾನ್ ಏನ್ ಹೇಳಿದ್ದು ಕಣ, ಅದ್ಯಾವ್ದೋ ಮಾನವ ಅದೃಶ್ಯ ಆಗೋ ಬುಕ್ ಅಂತೆ. ಅದು ಓದಿದ ತಕ್ಷಣ ಈ ಮಗ ಮಾಯ ಆಗೋಗ್ಬಿಟ್ಟ. నాదిగిరానే భూసనా నేను ఎవరు తెలుసా? హైదరాబాద్ నిజాం కి బేటా. ఎక్కడ వాడు ఎలా ఉన్నావు? ನಮ್ಮಜ್ಜಿ, ಇವನಜ್ಜಿ, ಅವನಜ್ಜಿ, ಕೋಲಜ್ಜಿ, ಮುತ್ತಜ್ಜಿ, ನಿಮ್ಮಜ್ಜಿ ಅನ್ನಗೂ ಮಾಯ ಆಗೋಗ್ಬಿಟ್ಟ ಕಣಣ್ಣ. ಲೋ ಜಾನ್, ನಾನು ಮಾಯ ಆಗಿದ್ದೀನಿ. ಆ ಪುಸ್ತಕದಲ್ಲಿರೋ ಮಂತ್ರದ ಪವರ್ 1 hour ಮಾತ್ರ. నిన్న అజ్జి రాయ్ మీరంతా సినిమాದಲ್ಲಿ యాక్ట్ చేసానికి సరి. రాయ్ దొంగ కొడుక ఎక్కడున్నారు? ఎల్లిదియా బారా? ಯಾರು ಹೊಡೆದ್ರು? నువ్వు కొట్టావా? ನಮ್ ತಾಯಿ ಸತ್ತೋಗ್ಲಿಲ್ಲಣ್ಣ. నువ్వే కొట్టావు. ನಾನೇ ಕಣ ಹೊಡಿಲಿ? లేదు ನೀನೇ ಹೊಡೆದಿದ್ದು. ನೀನೆ ಹೊಡೆದಿದ್ದು ಅವನಲ್ಲ ಜುಗ್ಗಣ್ಣ, ನಾನು. ಇಲ್ಲಿ ನಿನ್ ಬಲಗಡೆ ನೋಡು, ಕಾಣಿಸ್ತಿಲ್ವಾ? ನಿನ್ ಎಡಗಡೆ ನೋಡು, ಕಾಣಿಸ್ಲಿಲ್ಲಲ್ಲ? ಹಂಗೆ ಮೇಲೆ ಮೇಲೆ ಮೇಲ್ ನೋಡು. ಎಕ್ಕಡುన్నాವಯ್ಯ? ನೀನು ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ ಜುಗ್ಗಣ್ಣ. ಹೆಂಗೆ ಅಂತ್ಯಾ? ನಾಳೆ ಇದೇ ತರ ಪುಸ್ತಕದಲ್ಲಿ ಮಂತ್ರ ಓದ್ತೀನಿ, ಮಾಯ ಆಗಿ ಬ್ಯಾಂಕ್ ಲೂಟಿ ಮಾಡ್ತೀನಿ. ಅದೇ ಬ್ಯಾಂಕ್ ಅನ್ನು ಪರ್ಚೇಸ್ ಮಾಡಿ ಮನೆ ಮಾಡ್ಕೊಂಡ್ಬಿಡ್ತೀನಿ. ಮಿಕ್ಕಿದ ಕಾಸಲ್ಲಿ ನೀನ್ ಬ್ಯಾಲೆನ್ಸ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಏನಂದೆ? ಗೋಲ್ಡನ್ ವರ್ಡ್ಸ್ ಕೆನಾಟ್ ಬಿ ರಿಪೀಟೆಡ್. నాయనా నాయనా నువ్వే చెప్పు. ಏನ್ ಚಪ್ಪದ? ಅವನು ಏನ್ చెప్పాడు ಅಂತ? ಅದ ನಾಳೆ ಇದೇ ತರ ಮಾಯವಾಗಿ ಬ್ಯಾಂಕ್ ಹೋಗಿ ಬ್ಯಾಂಕ್ ನ ದರೋಡೆ ಮಾಡಿ ಅದೇ ಬ್ಯಾಂಕ್ ನ ಪರ್ಚೇಸ್ ಮಾಡಿ ಅಲ್ಲೇ ಮನೆ ಕಟ್ಕೊಂಡು ಇದ್ ಬಿಡ್ತಾನೆ ಅಂತ ಅಲ್ವೇನಾ? ಏನೋದು ಮಾಯದ ಪುಸ್ತಕದ ಸೀಕ್ರೆಟ್ ಎಲ್ಲ ಬಿಟ್ಕೊಡ್ತಾ ಇದ್ಯಾ? ಆ ಸೀಕ್ರೆಟ್ ಏನಾದ್ರು ಬಿಟ್ಕೊಟ್ಟೆ ಅಂದ್ರೆ ನಾನು ನೀನು ಎಲ್ಲ ಚಿಂದಿ ಚಿತ್ರಾನ ಆಗ್ಬಿಡ್ತೀವಿ. ಹುಷಾರ್. ನಮ್ ಮನೆ ದೇವರಾಣಿಗೂ ನಾ ಏನು ಹೇಳಿಲ್ಲಪ್ಪ. లేదు లేదు వాడు ఏం చెప్పలేదు. ಏನು చెప్పలేదు. నాయనా నాయనా ఆ పుస్తక ఎక్కడుది ఎంత తోర్సు.
ಜಾನ್ ಟೇಬಲ್ ಮೇಲೆ ಇದೆ. ನಾಯ್ನ ಆ ಪುಸ್ತಕ ನನಗೆ ಕೊಟ್ಬಿಡು ನಾಯ್ನ. ಲೋ ಜಾನ್, ಜುಗ್ಗಣ್ಣ ಏನ್ ಕೇಳಿದ್ರು ಕೊಡು, ನಮ್ಮನ್ ಮನೆಯಿಂದ ಹೊರಗೆ ಹಾಕಿದ್ರು ಪರವಾಗಿಲ್ಲ, ಆ ಪುಸ್ತಕ ಮಾತ್ರ ಕೊಡ್ಬೇಡ. ಆಮೇಲೆ ಆ ಪುಸ್ತಕನ ಅವ್ರು ಓದಿ ಮಾಯ ಆಗಿ ಬ್ಯಾಂಕ್ ಲೂಟಿ ಮಾಡಿ ಅವ್ರು ಸೆಟ್ಲ್ ಆಗ್ಬಿಟ್ರೆ ನಮ್ಗತಿ ಏನೋ? ಇದ್ದಿದ್ದನ್ನ ಕಳ್ಕೊಂಡು ಸಿದ್ದಪ್ಪನಿಗೆ ತೆಂಗಿನಕಾಯಿ ತಗೊಂಡೋದಂಗ ಆಗ್ಬಿಡುತ್ತೆ. ಹುಷಾರ್. ನಾಯ್ನ ಆ ಪುಸ್ತಕ ನನಗೆ ಕೊಟ್ಬಿಡು. ನಾನ್ ಕೊಡಲ್ಲಪ್ಪ. ಈ ಪುಸ್ತಕದಿಂದ ಮಾಯ ಆಗ್ಬೋದು, ಬ್ಯಾಂಕ್ ಲೂಟಿ ಮಾಡ್ಬೋದು, ಬ್ಯಾಂಕ್ ಪರ್ಚೇಸ್ ಮಾಡ್ಬೋದು, ಬ್ಯಾಂಕ್ ಅಲ್ಲಿ ಮಲಗ್ಬೋದು. ಅಯ್ಯೋ 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 ಎಂತ ಪವರ್ ಈ ಬುಕ್ಲು. ಈ ಮಂತ್ರವು ಜಪಿಸಬೇಕಾದರೆ ಮೊದಲು ಬಟ್ಟೆಗಳನ್ನು ಬಿಚ್ಚಿ ಬೆತ್ತಲೆಯಾಗಬೇಕು. ನಂತರ ಪದ್ಮಾಸನ ಹಾಕಿ ಕುಳಿತು ಕಣ್ಮುಚ್ಚಿಕೊಂಡು ಮಂತ್ರವನ್ನು ಜಪಿಸುತ್ತಾ ಜಪಿಸುತ್ತಾ ತನ್ಮಯನಾಗಬೇಕು. ಕೆಲ ಕ್ಷಣದಲ್ಲಿ ಅಶರೀರವಾಣಿಯೊಂದು ಕೇಳಿಸುತ್ತದೆ. ಆಗ ನಿನ್ನ ಪ್ರಯತ್ನ ಫಲಕಾರಿಯಾಗಿ ನೀನು ಅದೃಶ್ಯನಾಗುತ್ತೀಯ. ಆಗ ನಿನ್ನ ಆಸೆ ಆಕಾಂಕ್ಷೆಗಳು ಈಡೇರುತ್ತವೆ. ಬಟ್ಟೆ ಬಿಚ್ಚಿ ಬೆತ್ತಲೆ ಆಗಬೇಕು. ಈಗ ನೀನು ಅದೃಶ್ಯವಾಗಿದ್ದೀಯ, ಅಂದರೆ ಮಾಯವಾಗಿದ್ದೀಯ. ನೀನು ಯಾರ ಕಣ್ಣಿಗೂ ಕಾಣುವುದಿಲ್ಲ. ಅಕಸ್ಮಾತ್ ಕಂಡರೆ ನೀನು ಮಂತ್ರ ಪದಗಳನ್ನು ತಪ್ಪು ಹೇಳಿದ್ಯಾ ಎಂದರ್ಥ. ಈಗ ನೀನು ಕೇಳುತ್ತಿರುವ ಆಕಾಶವಾಣಿ ಅಶರೀರವಾಣಿ, ಅಶರೀರವಾಣಿ, ಅಶರೀರವಾಣಿ. ಈಗ ನಿನ್ನ ಕಣ್ಣುಗಳನ್ನು ತೆರೆ, ನಿನ್ನ ಆಸೆ ಆಕಾಂಕ್ಷೆಗಳತ್ತ ಸಾಗು, ನಿನ್ನ ಗುರಿಯನ್ನು ಮುಟ್ಟು. ಅನುಮಾನಕ್ಕೆ ಮದ್ದಿಲ್ಲ, ನಂಬಿಕೆಯೇ ಜಯವಿಲ್ಲ. ನಾನೀಗ ಮಾಯಾ ಮನುಷ್ಯ ಆಗಿದ್ದೀನಿ. ನಾನ್ ಯಾರ ಕಣ್ಣಿಗೂ ಕಾಣಿಸೋದಿಲ್ಲ, ನನ್ನ ಕಣ್ಣಿಗೆ ಎಲ್ಲರೂ ಕಾಣಿಸ್ತಾರೆ. ನಾನು ಬೇಕಾದ್ ಮಾಡ್ಬೋದು. ನಾನೀಗ ಮಾಯಾ ಆಗಿದ್ದೀನಿ, ನಾನೀಗ ಮಾಯಾ ಮನುಷ್ಯ. ಸಂತೋಷ, ಆಹಾ ಆಹಾ ಸಂಗೀತ. ಓಹೋ ಓಹೋ. ಲೋ ಜಾನ್, ಈಗ ಜುಗ್ಗಣ್ಣ ಅವ್ನ್ ಮಾಯ ಆಗೋಗ್ಬಿಟ್ಟಿಯಾನೆ ಅಂತ ಇಲ್ಲಿಗೆ ಬಂದೇ ಬರ್ತಾನೆ. ನಮ್ ಕಣ್ಣಿಗೆ ಕಾಣಿಸ್ತಾ ಇಲ್ಲ ಅನ್ನೋ ತರ ಚೆನ್ನಾಗಿ ಆಕ್ಟ್ ಮಾಡ್ಬೇಕು. ಏನು ಜಾನ್? ಬಂದ ಬಂದ ಬಂದ. ಜಾನ್ ಏನು ಹೇಳೋ ಜಾನ್, ನಮ್ ಜುಗ್ಗಣ್ಣ ದಾನದಲ್ಲಿ ದಾನಶೂರ ವೀರಕರ್ಣಕ್ಕಿನ್ನ ಒಂದ್ ಕೈ ಜಾಸ್ತಿ ಕೊಣ. ನಾನ್ ಹೇಳಿದ್ರೆ ನೀನ್ ಸುಳ್ಳು ಅನ್ಕೊಂತೀಯಮ್ಮ. ಏನು ಈ ನಡುವೆ ನಮ್ ಜುಗ್ಗಣ್ಣನ್ ಪೇಸ್ ಕಟ್ಟಲ್ಲಿ ಮಹಾತ್ಮ ಗಾಂಧಿ, ನೆಹರು, ವಲ್ಲಭಾಯ್ ಪಟೇಲ್, ಸುಭಾಷ್ ಚಂದ್ರ ಬೋಸು ಅಷ್ಟೇನು ಕ್ಲಿಂಟನ್ನೇ ಕಾಣ್ತವನೆ. ಹೌದಾ? ಜಾಸ್ತಿ ಹೊಗಳಬೇಡ್ರು. ಜುಗ್ಗಣ್ಣ ಅವ್ರೆ, ಜುಗ್ಗಣ್ಣ ಅವ್ರೆ ಎಲ್ಲಿ? ಜುಗ್ಗಣ್ಣ ಅವ್ರೆ, ಜುಗ್ಗಣ್ಣ ಜುಗ್ಗಣ್ಣ ನಿಮ್ ಪಕ್ಕದಲ್ಲೇ ಇದ್ದೀನಿ. ಹೌದಾ? ಎಲ್ಲಿ ಕಾಣಿಸ್ತಾನೆ? ಸಂತೋಷ, ಸಂಗೀತ, ರಸಮಯ ಸಂಗೀತ, ರಸಮಯ ಸಂತೋಷ. ಅಯ್ಯೋ ಜುಗ್ಗಣ್ಣ ಅವ್ರ ಮಾಯದ ಪುಸ್ತಕ ಓದಿ ಮಾಯ ಆಗ್ಬಿಟ್ಟಿಯಾರ ಕಣೋ. ಹೌದಲ್ವಾ? ಜುಗ್ಗಣ್ಣ ಅವ್ರೆ, ಸಂತೋಷ. ನಾನು ಹಾಡಿದ್ರೆ ಇವನು ಹಾಡ್ತಾ ಇದ್ದಾನಲ್ಲ. ನಾನು ಹಾಡ್ತಾ ಇಲ್ಲ, ಕೋರಸ್. ಸಂಗೀತ. ಇಬ್ರು ಹಾಡ್ತಾ ಇದ್ದಾರಲ್ಲ. ನಾವ್ ಆಡ್ತಾ ಇಲ್ಲ, ಕೋರಸ್. ಸಂಗೀತ.
ಓಹೋ ಸಂತೋಷ ಆಹಾ ಓಹೋ ಸಂತೋಷ ಗುರು ಅದು ಕಾಕ ಒಟ್ಟು ಬನ್ನು. ಹೌದಾ? ಹಂಗಾರೆ ಇವತ್ತು ಜುಗ್ಗಣ್ಣ ಕೆಲವೇ ಕ್ಷಣಗಳಲ್ಲಿ ರೋಡಲ್ಲಿ ನಮೋ ನಮಃ. ಆಂಟಿ, ನೀವು ಬ್ಯಾಂಕ್ ಮ್ಯಾನೇಜರ್ ಹೆಂಡತಿ ತಾನೇ? ಹೌದು. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ನಾನ್ ಕಾಣಿಸ್ತಾ ಇಲ್ವಲ್ಲ, ದೆವ್ವ ಅನ್ಕೊಂಡು ಹೆದರ್ಕೊಂಡ್ಬಿಟ್ರು ಅಂತ ಕಾಣುತ್ತೆ. ಸಂತೋಷ. ಆಹಾ ಆಹಾ. ಸರ್, ಇಲ್ಲಿ ವಿಜಯ ಬ್ಯಾಂಕ್ ಎಲ್ಲಿದೆ? ಇಲ್ಲಿಂದ ಸೀದಾ ಹೋಗ್ಬಿಟ್ಟು ಲೆಫ್ಟ್ ಹೋಗ್ಬಿಟ್ಟು ರೈಟ್ ಹೋಗಿ ಮುಂದೆ ಹೋಗಿ ಸಿಗುತ್ತೆ. ಸರ್, ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ನಾನ್ ದೆವ್ವ ಅನ್ಕೊಂಡು ಹೆದರ್ಕೊಂಡು ಓಡ್ಬಿಟ್ಟ. ಸತ್ಯ ಜಾನ್, ನೀವು ಕೊಟ್ಟ ಪುಸ್ತಕದಿಂದ ನಾನಾದೆ ಮಾಯಾ ಮನುಷ್ಯ. ಸಂತೋಷ. ಆಹಾ ಅಹೋ. ಲೋ, ನಾನ್ ನಿಮಗೆ ಕಾಣಿಸ್ತಾ ಇದ್ದೀನೇನ್ರೋ? ನಾನು ಭೂತ ಅನ್ಕೊಂಡು ಎದುರ್ಕೊಂಡು ಓಡೋಗ್ಬಿಟ್ರು. ನಾನು ಮಾಯಾ ಮನುಷ್ಯ. ಸಂಗೀತ. ಆಹಾ. ತರಕಾರಿ ಬೆಲೆ ನೋಡಕ ಏನ್ ಜಾಸ್ತಿ ರೀ, ಸತ್ಯನಾರಾಯಣ ಶೆಟ್ಟಿ ಇದಾರ? ಇಲ್ಲ ಅವರು. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ಬನ್ನಿ. ಹೆದರ್ಕೊಂಡ್ಬಿಟ್ಟಿರ್ಬೇಕು. ನಾನ್ ಕಾಣಿಸ್ತಾ ಇಲ್ವಲ್ಲ, ಪ್ರೇತ ಅನ್ಕೊಂಡ್ಬಿಟ್ಟಿರ್ಬೇಕು. ಹಲೋ, ಹುಚ್ಚ ಆಸ್ಪತ್ರೆನಾ? ನಾನು ಹುಚ್ಚಲ್ಲ ಸರ್. ಯಾವನ ಹುಚ್ಚು ನನ್ನ ಮಗ ರಾಜಶೇಖರ ಫಸ್ಟ್ ಬ್ಲಾಕ್ ಅಲ್ಲಿ ಮೈಯಲ್ಲಿ ಬಟ್ಟೆನೇ ಇಲ್ಲದೆ ಹುಚ್ಚು ನನ್ನ ಮಗ ತರ ತಿರುಗ್ತಾನೆ ಸರ್. ಬೇಗ ಬನ್ನಿ ಸರ್, ಬನ್ನಿ ಸರ್. ಈ ಹೆಣ್ಮಕ್ಳು ಯಾರು ಓಡಾಡಿಕೆ ಆಗ್ತಿಲ್ಲ ಸರ್. ಬನ್ನಿ ಸರ್, ಎತ್ತಕೊಂಡೋಗಿ ಸರ್. ಸಂತೋಷ. ಆಹಾ ಓಹೋ. ಸಂಗೀತ. ಆಹಾ. ನಾನ್ ನಿಮಗೆ ಕಾಣಿಸ್ತಾ ಇದ್ದೀನಾ? ಇಲ್ಲ, ಅದೆಂಗ್ ಮಾಯಾದಿ ನೀನು? ದಟ್ ಈಸ್ ಮೈ ಟ್ರೇಡ್ ಸೀಕ್ರೆಟ್. ಮಾತು ಎತ್ತಾಕೊಳ್ಳೋದು ಮೊದಲು. ಯಾರಾದ್ರೂ ಒಂದ್ ಹೆಜ್ಜೆ ಮುಂದಿಟ್ರೆ ನಾನು ಒಂದ್ ಹೆಜ್ಜೆ ಮುಂದಿಟ್ಬಿಡ್ತೀನಿ. ಇಳಿಯೋ ಕೆಳಗೆ, ಅಲ್ಲಿಂದ ಬಿದ್ದರೆ ಸತ್ತೋಗ್ಬಿಡ್ತೀಯ ನೋಡು. ನಾನೇನು ಹುಚ್ಚ ನನ್ ಮಗ ಅಲ್ಲ. ಐ ಕಾಂಟ್ ಬಿಲೀವ್ ದಿ ಸೆಂಟಿಮೆಂಟ್ಸ್. ನಂಗೂ ಗೊತ್ತು, ಬಿದ್ರೆ ಸಾಯಲ್ಲ, ಜಂಪ್ ಮಾಡಿದ್ರೆ ಸಾಯೋದು. ಎರಡು ಒಂದೇ ಅಲ್ವಾ ಸರ್? ಒಂದೇನಯ್ಯ, ನೀವೇನ್ ಹೇಳಿದ್ರು ಆಗಲ್ಲ ಸರ್. ಇಷ್ಟು ವರ್ಷದ ಮೇಲೆ ಆದ್ರೂ ಹುಚ್ಚ ಬಿಟ್ಟು ಹೋಗಂಗೆ ಟ್ರೀಟ್ಮೆಂಟ್ ಕೊಟ್ಟಲ್ಲ, ತುಂಬಾ ಥ್ಯಾಂಕ್ಸ್ ಸರ್. ನಾನು ಬರ್ತೀನಿ ಸರ್. ಹೋಗ್ ಬನ್ನಿ. ಹಲೋ ಬ್ರದರ್, ಮನೆಗೆ ಹೋಗ್ತಾ ಇದೀಯಾ? ಇಷ್ಟು ದಿವಸ ಕಂಪ್ನಿ ಕೊಟ್ಟಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಬಾಯ್ ಬಾಯ್. ಏಮ್ ಟು ಯು. ಹೌದು, ನೀನೇ ಕಲ್ಲಿದೀಯಾ? ಚಂದ್ರಲೋಕ ನೋಡ್ಬೇಕಾಗಿತ್ತು, ಅದಕ್ಕೆ ಮೇಲ್ ಬಂದೆ. ಪಕ್ಕದಲ್ಲಿ ಇನ್ನೊಂದು ಲೋಕ ಇದೆ, ಇಂದ್ರಲೋಕ ಅಂತ. ಅದನ್ನು ನೋಡ್ಕೊಂಡ್ ಬಂದ್ಬಿಡು. ಇವನ್ ಒಳ್ಳೆ ಐಡಿಯಾ, ತುಂಬಾ ಥ್ಯಾಂಕ್ಸ್ ಸರ್. ಈ ಜನ್ಮದಲ್ಲಿ ಅವನಿಗೆ ಹುಚ್ಚು ಬಿಡಲ್ಲ ಸರ್. ನೋಡಿ, ಅವ್ನ್ ಮೇಲಿಂದ ಕೆಳಗೆ ಬೀಳ್ತೀನಿ ಅಂತ ಅವಾಗಿಂದ ತುಂಬಾ ಹಠ ಮಾಡ್ತಿದ್ದಾನೆ. ಹೇಗಿರು ನೀವು ಅವ್ನ ರೂಮ್ಮೇಟ್ ಅಲ್ವಾ? ಅವ್ನ್ ಕೆಳಗೆ ಇಳಿಯಾಗಿ ಮಾಡಿ. ಹೌದಾ ಸರ್? ಅಷ್ಟೇನಾ? ನೀನೊಂದ್ ಹೆಜ್ಜೆ ಮುಂದಿಟ್ಬಿಟ್ರೆ ನಾನು ಒಂದ್ ಹೆಜ್ಜೆ ಮುಂದಿಟ್ಬಿಡ್ತೀನಿ. ನೀನ್ ಬೀಳಕ್ ಮುಂಚೆ ನಾನೇ ಈ ಬಿಲ್ಡಿಂಗ್ ಕೆಡಬಿಟ್ರೆ ನೀನ್ ಹೆಂಗ್ ಬೀಳ್ತೀಯ? ಬೇಡ ಕಣಪ್ಪ, ನಾನೇ ಕೆಳಗೆ ಇಳಿತೀನಿ ಕಣ. ಬಿಲ್ಡಿಂಗ್ ಮಾತ್ರ ಕೆಡಬೇಡ ಕಣ. ಈಗ ಇಳಿದ್ ಬಂದೆ ಕಣ. ಒಳ್ಳೆ ಐಡಿಯಾ ಮಾಡಿದ್ರಿ. ವೆರಿ ಗುಡ್, ಥ್ಯಾಂಕ್ ಯು. ಅದಕ್ಕೆಲ್ಲ ತಲೆ ಬೇಕು ಸರ್, ತಲೆ. ಏನೋ ತಲೆ ಇಲ್ಲಿ ತೋರಿಸ್ತಾ ಇದ್ದಾನೆ ಅವನು. ಇವ್ನಿಗಿನ್ನೂ ಹುಚ್ಚಿಬಿಟ್ಟಲ್ಲ ಕಣ. ಅಂತೂ ಇಂತೂ ನೀವು ಸಿಕ್ಕದ್ರಲ್ರಿ. ಅಬ್ಬಾ, ಇವತ್ತು ನಾನ್ ನೋಡ್ಬಾರ್ದು ನೋಡಿದ್ರಿ. ಅದೇನಪ್ಪ ಅಂತದ್ದು ನೋಡಬಾರ್ದು ನೋಡ್ರಿ, ಅದು ನೀನೇ. ಇವತ್ತು ಊರಿಂದ ಬಸ್ ಮ್ಯಾಕ್ ಬಂದ್ನ, ಬಸ್ ಇಂದ ಇಳದ್ನ, ನಮ್ ಸಾಹೇಬ್ರನ್ ಕಂಡರಿ ಮಾತಾಡ್ಸ್ಬೇಕು ಅಂತ ಹತ್ರ ಹೋಗ್ತೀನಿ. ಅಷ್ಟ್ರಾಗೆ ಒಂದು ಹುಚ್ಚ ಹಾಸ್ಪಿಟ್ಲಿಂದ ವ್ಯಾನ್ ಬಂದು ಅವ್ರನ್ನ ನಾಯಿಗೆ ಒಯ್ದಂಗ್ ಒಯ್ದ್ ಬಿಟ್ರಿ. ಪಾಪ ನಾಯಿಗೆ ಒಯ್ದಂಗ್ ಹೋಯ್ತೀರೇನ್ರಿ? ಏನಿಲ್ಲ, ಅದು ನಿಮ್ ಯಜಮಾನ್ರಿಗೆ ಹುಚ್ಚಾಸ್ಪತ್ರೆಯಲ್ಲಿ ಸನ್ಮಾನ ಆಯ್ತು, ಅದನ್ನ ಕರ್ಕೊಂಡು ಹೋಗಿರ ಅಷ್ಟೇ. ಸನ್ಮಾನ? ಅದು ಹುಚ್ಚಾಸ್ಪತ್ರೆಗೆ ಸನ್ಮಾನ? ನಾನ್ ಕರೆ ಹೇಳ್ತೀನ್ರಿ, ನಮ್ ಸಾಹೇಬ್ರು ಬಹಳ ಎತ್ತರಕ್ ಬೆಳೆದಾರ್ರಿ. ಅದು ನೀನು ಒಂದೆರಡು ದಿನ ಊರಲ್ಲಿ ಇರ್ಲಿಲ್ಲ ನೋಡ್ರಿ, ಅದಕ್ಕೆ ಎತ್ತರದಾಗ ಬೆಳೆದಾರ್ರಿ. ನೀವು ಬಹಳ ಚಲೋದಂಗ್ ಮಾತಾಡ್ತೀರ್ರಿ. ಹೌದು, ಈ ಸನ್ಮಾನ ಅಂದ್ರೆ ಹೆಂಗಿರ್ತದ್ರಿ? ಹುಚ್ಚನ್ ಮಕ್ಕಳ ಯಾಕೋ ಹುಚ್ಚ ತರ ಆಡ್ತೀರಾ? ಇಷ್ಟು ವರ್ಷ ಆದ್ರೂ ನಮ್ಗೆ ಹುಚ್ಚ ಬಿಟ್ಟಿಲ್ಲ. ಯಾಕೆ ಗೊತ್ತಾ? ಟ್ರೀಟ್ಮೆಂಟ್ ಡಾಕ್ಟರ್ಗೆ ಸರಿಯಾಗಿ ಕೊಡ್ತಿಲ್ಲ.
ಡಾಕ್ಟ್ರಿಗೆ ಟ್ರೀಟ್ಮೆಂಟ್ ಕೊಡೋದೇ ಗೊತ್ತಿಲ್ಲ. సుమ్నిల్లార్దు కుళ్ళ అదే మోత్ చేసుకున్నాడంట. అట్లా అయింది నా గ్రాచారము. ನಮ್ಗೆ ಯಾಕೆ ಹುಚ್ಚಿಬಿಟ್ಟಿಲ್ಲ ಗೊತ್ತಾ? ನಮ್ಗೆ ಹುಚ್ಚಿಡ್ದಿಲ್ಲ, ಅದಕ್ಕೆ ಬಿಟ್ಟಿಲ್ಲ. ಈಗೊಂದ್ ಕೆಲಸ ಮಾಡಿ, ನಾನು ಹೇಳ್ದಂಗೆ ಕೇಳಿ. ಅದೇನ್ ಕಿಶಿತಿಯೋ ಕಿಶಿ? ನಮ್ಮ ಆಸ್ಪತ್ರೆ ರೋಡ್ ಪಕ್ಕದಲ್ಲಿದ್ರೆ ಇಷ್ಟೊತ್ತಿಗೆ ನಮ್ಗೆ ಹುಚ್ಚೆಲ್ಲ ಬಿಟ್ಟೋಗಿರೋದು. ಈಗ ನಾವೆಲ್ಲಿರೋದು? ರೋಡು ಆಸ್ಪತ್ರೆ ಹಿಂದಿದೆ, ಆಸ್ಪತ್ರೆ ರೋಡಿನ ಮುಂದಿದೆ. ಅದಕ್ಕೇನ್ ಮಾಡ್ಬೇಕು? ನಮ್ ರೂಮನ್ ಮಾತ್ರ ಎಲ್ರು ಸೇರಿ ರೋಡ್ ಸಿಗೋ ತನಕ ಈಗ ನಾವೆಲ್ಲ ಬಟ್ಟೆನ ಬಿಚ್ಚಾಕ್ತಿವಿ. ನಿಲ್ಸ್ರೋ ಯಾಕೋ ಯಾಕೋ ನಾವಾಗ್ಲೇ ರೋಡ್ ನ ಕ್ರಾಸ್ ಮಾಡ್ಬಿಡ್ತೀವಿ. ಹೌದಾ? ಅದಂಗೆ ಹೇಳ್ತೀಯಾ? ನಾವಾಗ್ಲೇ ಅಲ್ಲಿಟ್ಟಿದ್ ಬಟ್ಟೆ ನೋಡು ಕಾಣ್ತಾನೆ ಇಲ್ಲ. ಹೌದು, ನಾವು ಶಾನೆ ದೂರ ತಳ್ಬಿಟ್ಟಿದೀವಿ ಕಣೋ. ఎవరు లేదు తప్పించుకోవడానికి సరియా సమయ. ನನಗೇನು ಕೇಳಿಸ್ತಾ ಇಲ್ಲ. 6 ವರ್ಷದಿಂದ ನನ್ಗೆ ಕೇಳಿಸ್ತಾ ಇಲ್ಲ, ನಿಂಗೇನ್ ಕೇಳಿಸುತ್ತೆ? ಏನು ಕೇಳ್ತಿಲ್ಲ ಮತ್ತೆ. ಇದೇನ್ರಿ ಭಟ್ರೆ, ಇಷ್ಟೊಂದು ಸ್ಮಾರ್ಟ್ ಆಗ್ಬಿಟ್ಟಿದ್ರ? ಆ ಮುಖ ನೋಡ್ರಿ, ಧಾರವಾಡ ಪೇಳತ್ರ. ಎಲ್ಲಿ ಕೊಂಟ್ರಿ ಇಷ್ಟೊತ್ತಲ್ಲಿ ಒತ್ತಲ್ಗೆ? ಏನಿಲ್ರಿ, ನಮ್ ಸ್ನೇಹಿತರ ಮನೆ ಭಜನೆ ಐತಿ, ಆ ಭಜನಿ ಪ್ರೋಗ್ರಾಮ್ ಹೊಂಟೀನ್ರಿ. ಭಜನೆ ಪ್ರೋಗ್ರಾಮ್ ಇಷ್ಟೊತ್ನಲ್ಲಿ? ಎಲ್ಲಿ? ಅದಿರ್ಲಿ, ನಮ್ ಯಜಮಾನ್ರು ಬಂದ್ರೆ ಈ ಕೀಲಿ ಕೊಡ್ಬಿಡ್ರಿ, ನಾ ಬರಲ್ಲ. ಈ ನನ್ನ ಮಗ ಒತ್ತಲ್ದಲ್ಲಿ ಭಜನೆ ಅಂತ ಅವನಲ್ಲ, ಫಾಲೋ. ಇದನ್ನೇ ನೀನು ಭಜನೆ ಪ್ರೋಗ್ರಾಮ್ ಅಂತ? ಖುಷ್ 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 ಖುಷ್. ಎಲ್ಲ ಧಾರವಾಡದ ಎಮ್ಮೆ, ಭಜನೆನಾ ಇದು? ಖುಷ್ 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 ಖುಷ್. ಮೇಲೆ ಸೋಗಯ್ಯ. ಅಯ್ಯಪ್ಪ, ಎದ್ ಬಂದ್ರೆ? ಓ ನೈ ಆತ, ಬಂಗಿ ಹಾಕಿ ಮಲಗಿಸಿದೀನಿ. ಖುಷ್ 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 ಖುಷ್. ಅಯ್ಯೋ ಸತ್ಯ ಸತ್ಯ, ಏನ ಜುಗ್ಗ ನನ್ ಮಗ ಬಂದ್ಬಿಟ್ಟ ಕಣೋ. ಜೋಟ್. ಏ ಜಾನ್, ಸತ್ಯ, ನೀವು ಎಲ್ಲೋದ್ರು ಬಿಡೋದಿಲ್ಲ ನಿಮ್ಮನ್ನ. ನೀವು ಕೈ ಸಿಗಿ ಪೀಸ್ ಪೀಸ್ ಮಾಡ್ಬಿಡ್ತೀನಿ. ಏಯ್ ನಿಂತ್ಕೊಳ್ರು. ಯಾಕ್ರೋ ಓಡ್ತಾ ಇದ್ದೀರಾ? ಅಟ್ಟಿಸ್ಕೊಂಡ್ ಬರ್ತಾವ್ರೆ, ಓಡಾಡ್ತಾ ಇದೀವಿ. ಅವ್ನ ಯಾಕೆ ಕಟ್ಟಿಸ್ಕೊಂಡು ಬರ್ತಿದ್ದಾನೆ? ಅಯ್ಯೋ, ಕೊಲೆ ಮಾಡಾಕೆ. ಕೊಲೆನಾ? ನನ್ನ ಕೈಯಿಂದ ತಪ್ಪಿಸ್ಕೊಳಕ್ಕಾಗಲ್ಲ ನೀವು. ನೀವು ನಿಮ್ಮನ್ನ ಬಿಡೋದಿಲ್ಲ. ಬಿಡ್ರಪ್ಪ, ಬಿಡ್ರಯ್ಯ, ಬಿಡ್ರಪ್ಪ ನೀವು. ಅಯ್ಯೋ ಯಜಮಾನ್ರ, ಎಲ್ಲೋ ನನ್ನ ಮಕ್ಕಳು. ಅಲ್ರಿಪ್ಪ, ನೀವು ಮದುವೆ ದಿವಸನೇ ಹೆಂಡತಿ ಓಡೋದು ಅಂದ್ರೆ ಇನ್ ಮಕ್ಳು ಹೆಂಗ್ರಿ ಬರ್ತಾರೆ? ಅದಕ್ಕಾದ್ರ ಆ ಸತ್ಯ ಜಾನ್ ಎಕಡಾನಿ. ಓ, ಅವ್ರ ಮುಂಜಾನೆ ಹೋದವ್ರು ಇನ್ ಇಷ್ಟೊತ್ತಿನ ಮ್ಯಾಕ್ ಬರ್ಬೋದು ಬಿಡ್ರಿ. ಬರ್ಲಿ ಬರ್ಲಿ. ಹೌದು, ನೀವು ಬೆಳಿಗ್ಗೆ ಎದ್ದು ಹೋದವ್ರು ಇನ್ ಇಷ್ಟೊತ್ತಿನ ಮ್ಯಾಕೆ ಅದು ಪೊಲೀಸ್ ಜೀಪ್ನಾಗ ಬರ್ತಿದ್ದೀರಲ್ಲ, ಏನ್ ಸಮಾಚಾರ ಅಂತ? అది పోలీస్ స్టేషన్ లో పావ్ బాజీ పూరి బోండా పార్టీ ఉండింది. నన్ను పిలుచుకొని పోయి సన్మాన చేసి ఏరోప్లేన్ ఎక్కేసి రౌండ్ ಹೊಡಿಸಿ ಪೊಲೀಸ್ ಜೀಪ್ ನಲ್ಲಿ ತಂದಿಳಿಸಿದ್ರು. ಯಜಮಾನ್ರೆ, ಬೆಳಗ್ಗೆ ನೋಡಿದ್ರೆ ಹುಚ್ಚಾಸ್ಪತ್ರೆಯಾಗ ಸನ್ಮಾನ, ಸಂಜೆ ಮುಂದೆ ನೋಡಿದ್ರೆ ಪೊಲೀಸ್ ಸ್ಟೇಷನ್ ನ ಪಾವ್ ಬಾಜಿ ಪಾರ್ಟಿ. ಯಜಮಾನ್ರೆ, ನೀವು ಬಾರಿ ಎತ್ತರಕ್ಕೆ ಬೆಳೆದ್ಬಿಟ್ರಿ. ಹೌದು,
ಇದೆಲ್ಲ ನಿನಗೆ ಯಾರು ಹೇಳಿದ್ರು? ಅದೇ ಆ ಸತ್ಯ ಜಾನು ಮುಂಜಾನೆ ನನ್ಕೂಟ ಹೇಳಿದ್ರಿ. ಇದಂತ ನಾನೇ ಅವ್ರಿಗೆ ಹೇಳಿದ್ದು. ಅವ್ರು ಬರ್ಲಿ, ಅವ್ರು ಬರೋ ತನಕ ನಾನು ಈ ಕಡೆ ಕಾಯ್ತಾ ಇರ್ತೀನಿ. ಎದಕ್ರಿ? ಸನ್ಮಾನಕ್ಕೆಲ್ಲ ಅವರೇ ಕಾರಣ ಕದಾ, ಅವ್ರಿಗೆ ಪಾರ್ಟಿ ಇಸ್ತಾನು. ನೀವೇನೇ ಹೇಳ್ರಿ ಯಜಮಾನ್ರೆ, ಕರೆ ಹೇಳ್ತೀನಿ ಕೇಳ್ರಿ. ಅವ್ರು 1 ವರ್ಷ ಬಾಡಿಗೆ ಕೊಡದೇ ಇರ್ಲಿ, ಅಡ್ವಾನ್ಸ್ ಕೊಡದೇ ಇರ್ಲಿ, ನಿಮ್ಮನ್ನ ಸ್ಟೆಪ್ ಬೈ ಸ್ಟೆಪ್ ಇಂಪ್ರೂವ್ ಮಾಡೋದಕ್ಕೆ ಭಾರಿ ಪ್ರಯತ್ನ ಮಾಡಕತ್ತಾರ್ರಿ. ಈಗ ನಾನು ನೀವು ಇನ್ನೂ ಇಂಪ್ರೂವ್ ಆಗ್ಲಿ ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಹೆಸರಲ್ಲಿ ಸಣ್ಣ ಭಜನೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. ಅಯ್ಯೋ ಅಯ್ಯೋ ಅಯ್ಯೋ, ಎಂತ ಮಂಚಿವಾಡು ನಾಯ್ನಾ. ಪೋ ಬಾಗ ಭಜನೆ ಶೈ, ಪೋ ಪೋ ಬಂದ್ಬಿಡ್ತೀನಿ, ಬೇಗ ಭಜನೆ ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ. నాకు ఇక్కడే భజన అయిపోయింది అమ్మ. ಬೊಂಬಾಟ್ ಬಿಸ್ನೆಸ್. ಹೆಣ್ಮಕ್ಳು ಅಂಗಡಿಗಳಿಗೆ ಹೋಗಿ ಕೇರ್ ಫ್ರೀ ಕೇಳಕ್ಕೆ ತುಂಬಾ ನಾಚ್ಕೊ ಪಟ್ಕೋತಾರೆ ಪಾಪ. ನಾನೇ ಮನೆಗಳಿಗೆ ಹೋಗಿ ಆಂಟಿಗಳನ್ನ ಪರಿಚಯ ಮಾಡ್ಕೊಂಡು ಬಿಸ್ನೆಸ್ ಶುರು ಮಾಡ್ಕೊಂಡ್ಬಿಟ್ರೆ ನಾನು ಮಾಡಿರೋ ಐಡಿಯಾ ನೀನ್ ಕೇಳ್ಬಿಟ್ರೆ ನೀನೇ ನನ್ನ ಮದುವೆ ಮಾಡ್ಕೊಳಕ್ ಹೋಗ್ಕೊಂಡ್ಬಿಡ್ತೀಯ. ಹೌದಾ? ಬಾಬಾ ಕುತ್ಕೋ ಬಾ. ಏನಪ್ಪ ಅದು? ಅದೇನಂತಂದ್ರೆ ಹೆಂಗೆ, ಸ್ವಲ್ಪ ಹತ್ರ ಬಾ. ಏನಂತಂದೆ? ಇದೆ ಕೇರ್ ಫ್ರೀ ಮೊಬೈಲ್ ಸರ್ವಿಸ್. ಹೌದಾ? ನಾ ಹೋಗೋ ಕೆಲಸ ಇವತ್ತಾಗಲ್ಲ ಕಣ. ಯಾವ ಎಲ್ಲ ಬಾಡಿಗೆ ದುಡ್ಡು? ಜುಗಣ ಅವ್ರೆ, ಇವತ್ತು ಒಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಒಂದಿನ ಅಂತ ಹೇಳಿ ಒಗ ವರ್ಷಮಾಯಿಂದಿ మీకేమన్నా ಮಾನ ಮರ್ಯಾದೆ ಉದ್ಯಮಯ್ಯ? ಅದಿದ್ದಿದ್ರೆ ನಿನ್ ಜೊತೆ ಯಾವ ನನ್ನ ಮಗ ಇರ್ತಿದ್ನಯ್ಯ? ಬೇರೆ ಯಾರಾದ್ರೂ ಆಗಿದ್ರೆ ఎదెక్ జాడ్సొద్దు పోరానీయం అన్నేవాళ్ళు నేను మంచివాడు మర్యాదగా చెప్తున్నాను నాకు ఈ దుడ్డు కావాలా 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 ನೆನ್ನೆ ಟಿವಿಲಿ ಹೇಳಿದ್ರು ನೀನ್ ಬಾಳ ಮಂಚಿವಾಳು ಅಂತ. ಹೌದೌದು, ಅವ್ನ್ ದುಡ್ಡು ಕೊಡ್ತೀನಿ ನನ್ನಲ್ಲ ತಗೊಂಬಂದಿ ಇವ್ನ ಮಕ್ಕದ ಮೇಲೆ ಬಿಸಾಕಿಲ್ವೇನ? ఆహా ఏయ్ నిన్న అలాగే సీల్తే సుళ్ళిన మూటనే దొరుకుతుందిరా. ಸರಿ ನಮ್ಮೇಲೆ ನಂಬಿಕೆ ಎಲ್ಲಾರು ಬಿಟ್ಬಿಡಪ್ಪ. ನಿಮ್ಮನ್ನ ನಂಬೋದಾ? ನನಗೆ ಇವತ್ತು ಬೇಕೇ ಬೇಕು, నేను వస్తాను పద. ಲೋ ಬಾಂಡ್ಲಿ, ನೀನ್ ಆ ಬಸ್ಸಲ್ಲಿ ಬಂದು ಆ ಜನದಲ್ಲಿ ಫುಲ್ ನೂಕಾಡ್ತಿರ್ತಾರೆ, ಆಗಲ್ಲ ಕಣೆ, ಬೇಡ ಕಷ್ಟ. ಯೋ మీ సవాసమే నాకు పెద్ద కష్టమయ్యా, ಅದಕ್ಕಿಂತ ಕಷ್ಟ ಇನ್ನೇನಯ್ಯ ಇದೆ. ಇವತ್ತು ಬೇಕೇ ಬೇಕು, ನಾನು ಬರ್ತೀನಿ ನಡಿ. ಸರಿ ಬನ್ನಿ. ಉಂಡಯ್ಯ ವಾಕ್ಲೇಸ್ಕೊ ವಸ್ತಾನು, ಈ ಕಡೆ ಉಂಡು. ಲೋ ಈ ಬಾಂಡ್ಲಿನ ಕರ್ಕೊಂಡೋಗಿ ಯಾರಿಗೆ ಫಿಟ್ ಮಾಡಿಸ್ತೀಯೋ? ತಾವ್ ಅದಮ್ಕೊಂಡು ಕಿವಿ ಕಡೆ ಕೊಟ್ರೆ ಬದಲಯ್ಯ. ಎಲ್ಲಿಗೆ? ದುಡ್ಡು ದುಡ್ಡು ಬನ್ನಿ ಬನ್ನಿ ಹೋಣ. ನೀವ್ ಇಲ್ಲೇ ರೀ, ನಾವು ನೋಡ್ಕೊಂಡ್ ಬರ್ತೀನಿ. నేను వస్తాను. ಯುಗಣ ಅವ್ರೆ, ನಾನು ಇಲ್ಲೇ ಇರ್ತೀನಿ, ನೀನ್ ಹೋಗಿ ನೋಡ್ಕೊಂಡ್ ಹೋಗ. ನೀವೇನ್ ಯೋಚನೆ ಮಾಡ್ಬೇಡಿ, ಇವತ್ ನಿಮ್ಗೆ ಕೊಡ್ಸೋದ್ ಗ್ಯಾರಂಟಿ. ಮಟನ್ ಇದ್ಯಾ? ಮಟನ ಇಲ್ಲ, ಚಿಕನ್ ಇದೆ. ಏನ್ ಮಾತಾಡ್ತೀರಿ ನೀವು? ಬೋಟಿ, ಕಲಿಜ, ಸಿರಾ, ಪಾಯ, ಬೇಜ, ಚರಬಂದ್ರಿ, ಜೇರು, ಏರೋಪ್ಲೇನ್. ಮಕ್ಕದ ಮೇಲೆ ಹೊಡ್ತೀನಿ ಅಷ್ಟೇ. ಯಾಕೆ? ತರಕಾರಿ ಅಂಗಡಿ ತರಕಾರಿ ಅಂಗಡಿನ? ಮಟನ್ ಎಲ್ಲಿ ಸಿಗತ್ತೆ? ಮಟನ ಅಲ್ಲೋಗು, ಸಿಗುತ್ತೆ. ಸತ್ಯ, ಅವನು ಇಲ್ಲಿಲ್ಲ, ಅಕಡ ಇದ್ದಾನೆ ಅಂತಿದ್ದಾನೆ. ಅಯ್ಯೋ, ಅವನಿಗೆ 1 2 48+2 84 ಅಂಗಡಿ ಎಲ್ಲೋ ಒಂದ್ ಕಡೆ ಸಿಕ್ಕೇ ಸಿಗ್ತಾನೆ. ನೀವೇನ್ ಟೆನ್ಷನ್ ಮಾಡ್ಕೊಂಬೇಡಿ, ಇವತ್ ನಿಮ್ಗೆ ಕೊಡ್ಸೋದಂತೂ ಗ್ಯಾರಂಟಿ. ಅಯ್ಯೋ, ನೀವು ಮಂಚಿವಾಡು, ವಾಡು ಮಂಚಿ. ಅವನು ಲೋ, ಅವ್ನು ಇಲ್ಲಿಲ್ಲ ಕಣ, ಅಲ್ಲಿದ್ದಾನಂತೆ. ಸರಿ ನಡಿ, ಫಾಲೋ ಮೀ. ಅಣ್ಣ ಬರ್ಲಾ? ತಲೆ ಕೆಟ್ಟಂತಂದು ನಾ ಕೇಳಿರೋ ರೇಟ್ ಕೊಡೋಪ ತಮ್ಮ. ಆಗಲ್ಲ ರೀ. ಕೊಡೋಪ. ಆಗಲ್ಲ ಮರ. ಕೊಡಲೆ. ಆಗಲ್ಲ. ಬೇಡ ಬಿಡ, ಏನ್ ಕಲಿತಿಂತೆ ಬೆಳಗ್ಗೆ ಬೇರೆ. ಇನ್ನು ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಯ್ಯ? ಅಕಡ ಹೋದ್ರೆ ಅಲ್ಲಿದ್ದಾನೆ ಅಂತಾರೆ, ಈ ಕಡೆ ಹೋದ್ರೆ ಅಕಡು ನಾನೊಂದು చెప్తారు. ನಾನು ಅವಾಗಲೇ ಹೇಳಿಲ್ವಾ ಸರ್, 48+2 84 ಅಂಗಡಿ ಸಿಕ್ಕಿಬಿಡ್ತಾನೆ. ಇನ್ನು 28 ಆಗಿರೋದು. ಸಿಗ್ತಾನೆ, ನೀನು ಕೊಡ್ಸ್ತೀವಿ ಗ್ಯಾರಂಟಿ. ನಡಿಯೋಣ, ಕರ್ಮ ಕಾಂಡ. ಇನ್ನೆಲ್ಲಿ ಕರ್ಕೊಂಡು ಹೋಗ್ತಿದ್ದೀರಯ್ಯ? ಎಲ್ಲ ರಂಗ? ಯಾವ ರಂಗ? ಯಾವ ರಂಗನ? ಏನ್ ದುಡ್ಡು ತಗೊಂಡ್ಬೇಕಾದ್ರೆ ಗೊತ್ತಾಗಲ್ವಾ? ಯಾರಿಗೆ? ನಿನ್ಗೆ. ಏನ್ ಗುರು, ಯಾವನಂತ ಕೇಳ್ಕೊಂಡು ಅಷ್ಟು ಮಾತಾಡ. ನನ್ನ
ಡಬ್ಲು ಅಡಕ್ಕೆ ಹೊಡೆದ್ರಲ್ಲಯ್ಯ. ಯಾರೋ ಹೊಡೆದ್ರು. ನಿಮಗ್ ಹೊಡೆದ್ರ? ಲೋ ಜಾನ್, ನಮ್ ಜುಗ್ಗಣ್ಣಂಗ್ ಯಾರೋ ಹೊಡೆದ್ ಬಿಟ್ರಂತ. ಯಾರು? ಲೋ ಜಾನ್, ನಮ್ ಜುಗ್ಗಣ್ಣಂಗ್ ಯಾರೋ ಕಪಾಳ ಹೊಡೆದ್ ಬಿಟ್ರಂತ. ನಮ್ ಗನ್ನ ಹಾಕಿ ದನಿ ಹೊಡೆದ್ ಬಿಟ್ಟ. ಅದು ದೇವ್ರಂತ ಮನುಷ್ಯನಿಗೆ. ಯಾವನವನು? ಲೋ ಜಾನ್, ಯಾವನವನು? ಯಾಕ ಇವತ್ತು ಎರಡರ ಸುಮ್ನಿರಿ ಸರ್, ನಾವು ನೋಡ್ಕೊಂತೀವಿ. ನೀವು ಸುಮ್ನೆ ಯಾರು ಹೊಡೆದ್ರೆ ಗೊತ್ತಾಗತ್ತಲ್ಲ, ಏಟ್ ಬಿಡ್ಸ್ಕೊಂಡು ಗೊತ್ತಾಗತ್ತಲ್ಲ, ಸುಮ್ನೆ ಬಿಟ್ಬಿಡು. ಹೊಡಿರಿ ಬನ್ನಿ, ಸುಮ್ನೆ ಕ್ಯೂ ಬನ್ರ, ಒಬ್ಬ ಬಂದು ಹೊಡ್ರಿ, ಬರ್ರಿ ಇಲ್ಲಿ, ಬರ್ರಿ ಬಾಮ, ಬಾರ ಹಾಕೊಳೆ. ಅವನ ಅವನ ನೀನ್ ಬಾ, ನೀನ್ ಬಾ, ಹೌದು ಇಲ್ವಾ? ಸಮಾಧಾನ, 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 ಸಮಾಧಾನ. ಬಾಮ, ನೀನೊಂದ್ ಏಟ್ ಹಾಕೊಳಮ್ಮ. ಏನಾಗೈತ್ರಿ ಇವ್ರಿಗೆ? ನೀವೇನ್ ಈ ಕಡೆ ತರಕಾರಿ ತಗೊಳ್ಳೋಣ ಅಂತ ಬಂದಿದ್ದೀರಿ, ಹೋಗ್ಲಿಲ್ವಾ? ಬದನೆ ಅಂತ ಕ್ಯೂ ನಿಂತೀರಿ. ಬನ್ನಿ, ಹಂಗಾರ ಒಂದ್ ಏಟ್ ಹಾಕೊಳ್ಳಿ. ಬ್ಯಾಡ್ರಿ, ಇದೇನಾಗಲ್ಲ ಅಂತ ಕಣ್ ಬಿಟ್ಟಂತೂ ಹೊಡಿಲಿಕ್ಕಾಗಲ್ಲ, ಕಣ್ ಮುಚ್ಚಿ ಹೊಡೆದ್ಬಿಡ್ತೀನಿ. ಜುಗ್ಗಣ್ಣ ಅವ್ರೆ, నేనేನೋ ಆಗ್ಬಾರ್ದಾಗೋಯ್ತು. ಒಂದೊಂದ್ಸರಿ ಹಂಗ ಆಗೋಗ್ಬಿಡುತ್ತೆ. ನೀವ್ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡಿ. ನೀವ್ ಹಿಂಗ್ ಕೂತಿರೋದ್ ನೋಡಿದ್ರೆ ನನ್ನ ಮನ್ಸಿಗೆ ಬೇಜಾರಾಗುತ್ತೆ. ನಮ್ ತಾಯನಗೂ ಇವತ್ ಮಾತ್ರ ನೀನ್ ಬಾಡಿಗೆ ಕೊಡದೆ ಹೋದ್ರೆ ನಮ್ಮಂತ ನಾಮರ್ದ್ ನನ್ ಮಕ್ಳು ಯಾವನೆಲ್ಲ ಗುರು. ಬೇಕಾದ್ರೆ ನೀನ್ ಚಪ್ಲಿ ತಗೊಂಡು ಹೊಡೆದ್ ಬಿಡಿದ್ರು. ಹೊಡಿಗುರು ಹೊಡೆದವ್ರು ನೋಡೋ ಮಕ್ಕಳ ಈ ಫೇಸ್ ನೋಡ್ತಾ ಇದ್ರೆ ನನಗ್ ಬಹಳ ದುಃಖ ಆಗುತ್ತೆ. ನೆನ್ನೆ ನಡೆದ ಗಲಾಟಿನಲ್ಲಿ ನನ್ನ ಫ್ರೆಂಡ್ ಎಲ್ಲ ಮಿಸ್ ಆಗ್ಬಿಟ್ಟ. ಇಲ್ಲಾರು ಈಸ್ ಕೊಡ್ತಾ ಇದ್ದೆ, ಇವತ್ ಡೆಫಿನೆಟ್ ಆಗಿ ಸಿಕ್ಕೇನೆ ಕೊಡಿಸ್ತೀವಿ ಜುಗ್ಗಣ್ಣ ಅವ್ರೆ. ನಾವಿಬ್ರು ಹೋದ್ರನೆ ದುಡ್ಡು ಕೊಡೋದು, ಜೊತೆಗೆ ಜುಗ್ಗಣ್ಣ ಕರ್ಕೊಂಡೋದ್ರನೆ ದುಡ್ಡು ಕೊಡೋದು. ಹಾಗಾದ್ರೆ ಸರಿ ಬಾಗುರು. ಜುಗ್ಗಣ್ಣ ಅವ್ರೆ, ದಯವಿಟ್ಟು ಬನ್ನಿ, ಇವತ್ ನಿಮ್ಮ ಮನೆಗೂ ಕೊಡಿಸ್ತೀವಿ. ಬನ್ನಿ ಬನ್ನಿ ಜುಗ್ಗಣ್ಣ ಬೆಂಗಳೂರಲ್ಲಿ ಮನೆ ಕಟ್ಟಬಾರ್ದು, ಮನೆ ಕಟ್ಟಿದ್ರು ಬಾಡಿಗೆ ಕೊಡಬಾರ್ದು, ಬಾಡಿಗೆ ಕೊಟ್ಟರು ಓನರ ಮನೆಯಲ್ಲಿ ಇರಬಾರ್ದು. ಇದ್ರೆ ನನಗಾದ ಕಟ್ಟಿದೆ ಅವ್ರಿಗೂ ಆಗುತ್ತೆ. ಲೋ ಸತ್ಯ, ಹೊಟ್ಟೆ ಹಸಿತಾ ಇದೆಯಲ್ಲ? ನನಗೂ ಹೊಟ್ಟೆ ಹಸಿತಾ ಇದೆಯಪ್ಪ. ಏನ್ ಮಾಡೋದು? ಕೆರ ತಗೊಂಡು ನೋಡಿದ್ರು 3 ಕಾಸಿಲ್ಲ. ಕಾಸು ಯಾವನಿಗೆ ಬೇಕಲ್ಲ? ಊಟ ಬೇಕು, ಊಟ. ಕಾಸೇ ಇಲ್ಲ ಅಂದ್ರೆ ಊಟ ಎಲ್ಲಿಂದ ಬರುತ್ತೆ? ಬರೀ ಟಾಟಾ ಅಷ್ಟೇ. ನಿನ್ ಜೊತೆ ನಾನು ಹಿಂಗೆ ಇದ್ರೆ ನನ್ನ ಕತೆ. ಜಾನ್ ನೋಡಲ್ಲಿ ಪಿಟೀಲಾಗಿ ಜಡದ್ ಬಿಡೋಣ. ಜಡಿಯದೆ ಏನ್ ಮಾಮಿ, ಏನ್ ಸಮಾಚಾರ? ಏನೆಲ್ಲ ಒಳಗ್ ಹೋಗ್ಬಿಟ್ಟಿದ್ಯಾ? ಹೊಟ್ಟೆ ಬೇರೆ ಸೈಟ್ ಬೇರೆ ಮಾರ್ಕೊಂಡ್ಬಿಟ್ಟಿದ್ಯಾ? ಏನ್ ಸಮಾಚಾರ? ಊಟ ಮಾಡ್ಕೊಂಡು ನೀನ್ ಹೋಗ್ ಹೋಗಿ. ಅದೇನೋ ಉಣ್ಣಕ್ಕೂ ಪುಣ್ಯ ಬೇಕು ಅಂತಾರೆ. ಸಿಕ್ಕಿದ್ದೆ ಶಿವಾನ್ಸ್ ಬಿಡ, ಕೂತ್ಕೊಳ್ಳೋ. ಚೆನ್ನಾಗಿದ್ದೀರಾ? ನೀರ್ ಹಾಕೆಲ್ಲ ತೊಳ್ಕೊಳ್ಳೋ. ಬಟ ಬೇಗ ಬಾರಿ ಅಲ್ಲಿ. ಏನ್ ಅನ್ಕೊಂಡಿದ್ಯಾ? ಗಂಡಿನ ಕಡೆಯವ್ರು ನಾವು ಗೊತ್ತಾ? ಎಲ್ಲ ಇವನ ತಿಥಿ ಊಟಕ್ ಬಂದು ಗಂಡಿನ ಕಡೆಯವ್ರು ನಾನು ಅಂತ ಹೇಳ್ತಾನಲ್ಲ. ಏಯ್ ಸುಮ್ನೆ ಪಿಟೀಲ್ಕೋಬೇಡ, ಬಾಯಿ ಮುಚ್ಕೊಂಡು ಜಡಿಯದ್ ಕಲಿ. ಏನ್ ಪಿಟೀಲ್ಕೋಯೋದು? ಗಂಡಿನ ಕಡೆಯವ್ರಮ್ಮ, ಏನ್ ತಮಾಷೆನಾ? ಲೋ ಅಮ್ಮಿಕೊಂಡು ತಿನ್ನು. ಏನ್ ಪಲ್ಯ ನಿಶಿಷ್ಟ ಆಗ್ತಾ ಇದೆಯಾ? ಏಯ್ ಆಗ ಬಿಟ್ಟಿಲ್ಲ, ಇರೋದ್ ಬರೋದೆಲ್ಲ ತಗೊಂಬರಯ್ಯೋ. ಏನ್ ತಮಾಷೆ ಆಡ್ತೀಯಾ? ಹೋಗು. ಗಂಡಿನ ಕಡೆಯವ್ರು ನಾವು. ಗೊತ್ತಾಯ್ತಾ? ಬೇಗ ಹೇಳ್ಕೋ. ನೀನ್ ಜಿಡಿಯೋ. ಏನ್ ಪೋಸ್ ಕೊಡ್ತಾ ಇದ್ಯಾ? ಒಂದ್ ವಡ ತಂದಕಯ್ಯೋ. ಹಾಕಯ್ಯ. ಏನ್ ಅನ್ನ ಫುಲ್ ಸೋಡ ಹಾಕಿದ್ಯಾ? ಸಣ್ಣಕ್ಕೆ ಅನ್ನ ತೊಂಬ. ಏನ್ ಗಂಡ ಕಡೆಯವ್ರಿಗೆ ಮರ್ಯಾದೆನೇ ಇಲ್ವಾ? ನೀನೇ ನಂಗ್ ನೋಡ್ತಿದ್ಯಾ? ಸೈಲೆಂಟ್ ಆಗಿ ತಿನ್ನು. ಅವ್ನ್ ಲುಕ್ ಯಾಕೋ ಖರಾಬ್ ಆಗಿದೆ ನನ್ನ ಮಗನೇ. ಸುಮ್ನಿರಪ್ಪ ನೀನು. ನಮಸ್ತೆ ಸಮಯ. ನಾನು ಯಾರು ಗೊತ್ತಾಗಿಲ್ವಾ? ಗೊತ್ತಾಗಿಲ್ವೇ? ಅದೇ ಸಜ್ಜನ ಸರ್ಕಲ್ ಚೌಟ್ರಿ ಸಿಕ್ಕಾಗ. ಗೊತ್ತಾಯ್ತು. ನಮ್ಮ ಮತ್ತೆ
ಬಂದ್ಮೇಲೆ ಇದೇನು ಕಜ್ಜಾಯನೇ ಕಾಣ್ತಿಲ್ವಲ್ಲ? ಕಜ್ಜಾಯ ಬೇರೆ ಇದೆಯಾ? ಇದೆ. ಏ ಬಟ ನಮ್ ಸ್ನೇಹಿತರು ಕಜ್ಜಾಯ ಹಾಕಿಲ್ವಲ್ಲ? ತಗೊಂಬನ್ನಿ. ಎಷ್ಟ್ ಬೇಕಾಗಿತ್ತು? ಒಂದಷ್ಟು ತಗೊಂಬನ್ನಿ. ನನಗೆ ಗೊತ್ತಿಲ್ಲ, ನಿನ್ ಕಜ್ಜಾಯ ತುಂಬಾ ಇಷ್ಟ ಅಂತ. ತರ್ತೀನಿ, ಈಗ ಬಂದೆ. ಲೋ ಜಾನ್, ನನ್ಗೆ ಯಾಕೋ ಹೊಟ್ಟೆ ಗುಡುಗುಡು ಅಂತ ಇದೆ, ಹಿಂಗೋಗಿ ಹಂಗ್ ಬಂದ್ಬಿಡ್ತೀನಿ. ಕಜ್ಜಾಯ ತಿನ್ಕೊಡೋಗ. ಕಜ್ಜಾಯ ಅಂದ್ರೆ ಅಲರ್ಜಿ ಕಣಮ್ಮ ನನಗೆ, ನೀನೇ ತಿನ್ಕೊಂಬ. ಅಯ್ಯ, ಕಜ್ಜಾಯ ತಿನ್ನೋದು ಪುಣ್ಯ ಮಾಡಿರ್ಬೇಕು, ಪುಣ್ಯ. ಕಜ್ಜಾಯ ತರ್ಲಿಲ್ವಾ? ನಮ್ಮ ಅಣ್ಣ ಎಲ್ರ ಮುಂದೆ ಯಾಕೆ ಒಳಗಡೆನೆ ಕರ್ಕೊಂಬ ಅಲ್ಲೇ ತಿನ್ಸೋಣ ಅಂದ್ರು. ಒಳಗಡೆನೆ ಬನ್ನಿ ಇದೊಂದು ತಿನ್ಕೊಂಡ್ ಬಂದ್ಬಿಡ್ಲಾ? ತಿನ್ನಿ. ಯುವರ್ ಕೈಂಡ್ ಇನ್ಫಾರ್ಮೇಶನ್, ಡೋಂಟ್ ಮಿಸ್ಟೇಕ್ ಮೀ. ನೋ ಮಿಸ್ಟೇಕ್. ಇದು ಮದುವೆ ಊಟ ಅಲ್ಲ, ತಿಥಿ ಊಟ. ನಮ್ ಹೆಂಡತಿಗೇನು ತೊಂದ್ರೆ ಇಲ್ಲ? ಏನು ತೊಂದ್ರೆ ಇಲ್ಲ, ಇದು ಹೆರಿಗೆ ನೋತಾನೆ. ನಿಮ್ಗೆ ಗಂಡ್ಮಗು ಆಗಿದೆ. ನಮ್ದಕ್ಕೆ ಗಂಡ್ಮಗು? ಅದು ಅಮ್ಮ ಅಂತ ಇಲ್ಲ, ಮಿಯಾವ್ ಮಿಯಾವ್ ಅಂತ ಇದೆ. ಗಂಡ್ಮಗು ನನ್ ಮಗನೇ ಬಟ್ಟ, ನಮ್ದಕ್ಕೆ ಬತ್ತಿಟ್ಬಿಟ್ಟೆ, ಏನ್ ಮಾಡ್ತೀನಿ ನೋಡು. ಸೆಟು, ಐ ಡೋಂಟ್ ಕೇರ್ ಫಾರ್ ಎನಿಬಡಿ. See you tomorrow. Meow. ಇಲ್ಲ ಮೇಡಮ್, ಗಂಡಸರಿಗಿನ ಹೆಂಗಸ್ರೆ ಎಲ್ಲಾ ವಿಷಯದಲ್ಲೂ ಮೇಲು. ಈ ಜಗತ್ ಉದ್ಧಾರ ಆಗ ಕಾರಣನೇ ಹೆಂಗಸ್ರು ಮೇಡಮ್. ಹೆಂಗಸ್ರು ಗಂಡಸರು ಯಾವುದಕ್ಕೂ ಲಾಯಕ್ಕಿಲ್ಲ ಮೇಡಮ್, ಯಾವುದಕ್ಕೂ ಲಾಯಕ್ಕಿಲ್ಲ. ಯಾಕೆ ಹೀಗೆ ಮಾತಾಡ್ತಿದೀಯಾ? ನೀನು ಗಂಡ್ಸಲ್ವಾ? ಗಂಡ್ಸೆ, ಆದ್ರೆ ಈ ಜನ್ಮದಲ್ಲಿ ಯಾಕಾದ್ರೂ ಗಂಡ್ಸಾಗ್ಬಿಟ್ಟು ಅಂತ ಜಿಗುಪ್ಸೆ ಆಗ್ತಾ ಇದೆ ಮೇಡಮ್. ಯಾಕೆ 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 ಅಂತ ಕೇಳ್ತಾ ಇದ್ರಲ್ಲ. ನೀವು ಒಂದ್ ಹೆಣ್ಣಾಗಿ ಈ ಪ್ರಶ್ನೆ ಕೇಳ್ತಿರಲ್ಲ, ನೀವು ಒಂದ್ ಹೆಣ್ಣೇನಾ? ರಾಕ್ಷಸಿ ನೀವು ಅಂತ ಕೇಳಿದ್ರೆ ಕೋಪ ಬರಲ್ವಾ ಮೇಡಮ್ ನಿಮ್ಗೆ? ಗಂಡಸರ ಬಗ್ಗೆ ನಿನಗೆ ಯಾಕೆ ಇಷ್ಟೊಂದು ಕೇರ್ಲೆಸ್ಸು? ಯಾಕೆ ಕೇರ್ಲೆಸ್ಸು ಅಂತ ಕೇಳ್ತೀರಾ? ಪುರಾಣ ಇತಿಹಾಸ ಎಲ್ಲ ಒಂದೇ ಒಂದ್ಸರಿ ನೆನ್ಸ್ಕೊಂಡು ನೋಡಿ. ಗಂಡಿಂದ ಹೆಣ್ಣಿಗೆ ಅವತ್ತಿಂದನೂ ಶೋಷಣೆ ದೌರ್ಜನ್ಯ ನಡೀತಾನೆ ಇದೆ. ಫಾರ್ ಎಕ್ಸಾಂಪಲ್, ರಾಮಾಯಣದಲ್ಲಿ ಯಾವನೋ ಒಬ್ಬನ ಮಾತು ಕೇಳ್ಕೊಂಡು ಸೀತಾದೇವಿನ ಕಾಡು ಕಳಿಸ್ಲಿಲ್ಲ. ಅದೇ ಮಹಾಭಾರತದಲ್ಲಿ ತುಂಬಿದ ಸಭೆನಲ್ಲಿ ಇವ್ರ ಚಟಕ್ಕೋಸ್ಕರ ಪಗಡೆ ಆಡಿ ದ್ರೌಪದಿ ವಸ್ತ್ರಾಭರಣ ಮಾಡಿ ಅವಮಾನ ಮಾಡ್ಲಿಲ್ಲ. ಈ ತರ ಒಂದ ಎರಡ ಬೇಕಾದಷ್ಟಿದೆ. ಶತಶತಮಾನಗಳಿಂದ ಹೆಣ್ಣಿನ ಮೇಲೆ ಶೋಷಣೆ ದೌರ್ಜನ್ಯ ನಡೀತಾನೆ ಇದೆ ಮೇಡಮ್, ನಡೀತಾನೆ ಇದೆ. ಇದೆಲ್ಲ ನೆನ್ಸ್ಕೊಂಡು ದುಃಖ ಆಗುತ್ತೆ ಮೇಡಮ್, ಹೊಟ್ಟೆ ಉರಿಯುತ್ತೆ. ಹೆಣ್ಣಿನ ಏನ್ ಅನ್ಕೊಂಡಿರ ಮೇಡಮ್? ಏನ್ ಅನ್ಕೊಂಡಿರ ಗಂಡಸರು? ಮಕ್ಕಳ ಯಂತ್ರ ಅನ್ಕೊಂಡ್ಬಿಟ್ಯಾರ? ಇಲ್ಲ ಭೋಗದ ವಸ್ತು ಅನ್ಕೊಂಡ್ಬಿಟ್ಯಾರ? ನಾನ್ಸೆನ್ಸ್. ಹೆಂಗಸರು ಗಂಡಸರಿಗಿನ ಯಾವ್ದ್ರಲ್ಲೂ ಕಮ್ಮಿ ಇಲ್ಲ. ಹೆಂಗಸರು ಗಂಡಸರಿಗಿನ ಬಹಳ ಪವರ್ಫುಲ್ ಅಂತ ಸೈಂಟಿಫಿಕ್ ಆಗಿ ಪ್ರೂವ್ ಆಗಿದೆ. ಹೆಂಗಸರು ಎಷ್ಟು ಸಾಧನೆ ಮಾಡ್ಯಾರ ಮೇಡಮ್, ಅದೇ ಗಂಡಸರು ಏನ್ ಮಾಡ್ಯಾರ? ಏನ್ ಮಹಾ ಮಾಡ್ಯಾರ? ಸಮಾಜ ಸೇವೆಯಲ್ಲಿ ಮದರ್ ತೆರೇಸಾ, ಸ್ಪೋರ್ಟ್ಸ್ ಅಲ್ಲಿ PT ಉಷಾ, ಅದೇ ಪಾಲಿಟಿಕ್ಸ್ ಅಲ್ಲಿ ಇಂದಿರಾ ಗಾಂಧಿ. ಅಷ್ಟೆಲ್ಲ ಯಾಕೆ ಮೇಡಮ್, ಈ ನಿಮ್ ಫೇಸ್ ಅಲ್ಲಿ ಇಡೀ ದೇಶಕ್ಕೆ ರಾಣಿಯಾಗಿ ಮೆರೆಯೋ ಗತ್ತಿದೆ, ಆ ಕಳೆ ಇದೆ. ವೆರಿ ಗುಡ್. ತುಂಬಾ ವಿಷಯ ತಿಳ್ಕೊಂಡಿದ್ಯಾ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಸ್ವಲ್ಪ ನಿಮ್ ರೈಟ್ ಟರ್ನ್ ಆಗಿ. ಯಾಕೆ? ತಿರುಗಿ ಮೇಡಮ್. ಈ ಆಂಗಲ್ ಅಲ್ಲಿ ನಿಮ್ಮನ್ನ ನೋಡ್ತಾ ಇದ್ರೆ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ತರ ಕಾಣಿಸ್ತಾರೆ. ಸ್ವಲ್ಪ ನಿಮ್ ಲೆಫ್ಟ್ ಟರ್ನ್ ಆಗಿ. ಅಬ್ಬಾ, ಕಿತ್ತೂರು ರಾಣಿ ಚೆನ್ನಮ್ಮ ತರ ಕಾಣಿಸ್ತಾ ಇದೆ. ನಮ್ಮ ಅಕ್ಕನ್ ಬುಡಕ್ಕೆ ಕೈ ಹಾಕ್ತಾನಲ್ಲಪ್ಪ. ಅಯ್ಯೋ, ಸ್ಟ್ರೈಟ್ ಆಗಿ ನೋಡ್ತಾ ಇದ್ರೆ ವೀರ ವನಕ್ಕೆ ಓಬವ ಅವಳ ಅಕ್ಕನ್ ತರ ಕಾಣಿಸ್ತಾ ಇದೀರಾ ಮೇಡಮ್. ಮಾತಾಡೋದ್ ನೋಡಿದ್ರೆ ನಮ್ಮ ಮಮ್ಮಿಗೆ ಡವ್ ಹಾಕಂಗಿದಾನೆ. ಹಲೋ, ನೀವ್ ಅನ್ಕೊಂಡಿರೋ ತಪ್ಪು. ಏನ್ ಅನ್ಕೊಂಡ್ಲು? ಏನಿಲ್ಲ ಮೇಡಮ್, ಅವ್ರ ಮನ್ಸಲ್ಲಿ ಏನೋ ಅನ್ಕೊಂಡ್ರು, ಅದ್ ನನಗೆ ಗೊತ್ತಾಯ್ತು ಮೇಡಮ್. ನಿಂಗೆ ಹೇಗಪ್ಪ ಗೊತ್ತಾಯ್ತು? ಮೇಡಮ್, ನನ್ ದೇಹ ಮಾತ್ರ ಗಂಡಿಂದು, ಆದ್ರೆ ಮನ್ಸು ಹೆಣ್ಣಿನ ತರ ಮೇಡಮ್, ಬಹಳ ಮೃದು. ಅಳಿನೇ ಇಲ್ದೆ ರೈಲ್ ಬಿಡ್ತಾವನಲ್ಲಪ್ಪ. ಯಾವುದೇ ಹೆಣ್ಮಕ್ಳು ಏನೇ ಅನ್ಕೊಂಡ್ರು ಇಮಿಡಿಯೇಟ್ ಆಗಿ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನನಗೆ ಗೊತ್ತಾಗ್ಬಿಡುತ್ತೆ ಮೇಡಮ್, ನನಗೆ ಗೊತ್ತಾಗ್ಬಿಡುತ್ತೆ. ಏನ್ ಮೇಡಮ್ ಇದು, ಮನೇಲೆಲ್ಲ ಬರೀ ಗಂಡಸರನ್ನೇ ಕೆಲ್ಸಕ್ಕೆ ಇಟ್ಕೊಂಡಿದ್ದೀರಾ? ಇವತ್ತಿನ ದಿನ ಮಹಿಳೆಯರಿಗೆ ಕೆಲಸ ಕೊಟ್ಟು ಉದ್ಧಾರ ಮಾಡ್ಬೇಕು. ನೀವು ಒಂದು ಹೆಣ್ಣಾಗಿ ಮಹಿಳೆಯರಿಗೆ ಕೆಲಸ ಕೊಟ್ಟು ಪ್ರೋತ್ಸಾಹ ಮಾಡ್ಲಿಲ್ಲ ಅಂದ್ರೆ
ಹೇಗೆ ಮೇಡಮ್? ಇಲ್ಲಿ ಬರೀ ಗಂಡಸರಿಗೆ ಬೆಲೆ ಇರೋ ಕಡೆ ನನಗೆ ಕೆಲಸ ಮಾಡಕ್ ಇಷ್ಟ ಇಲ್ಲ. ಒಂದು ಕ್ಷಣನೂ ನಾನು ಇಲ್ಲಿ ಇರಲ್ಲ. ಸ್ವಲ್ಪ ನಿಂತ್ಕೊಪ್ಪ. ಒಂದು ಸಾರಿ ಇವ್ರ ಮುಖ ನೋಡು. ಮೀಸೆ ಎಲ್ಲ ತೆಗ್ಸಿದೀನಿ, ಇದಕ್ಕಿಂತ ಬೇಕಾ? ವೆರಿ ಗುಡ್ ಮೇಡಮ್, ಬಹಳ ಒಳ್ಳೆ ಕೆಲಸ ಮಾಡಿದ್ರಿ. ಮತ್ತೆ ನನ್ನ ಕೆಲಸ ಮೇಡಮ್? ಯು ಆರ್ ಅಪಾಯಿಂಟೆಡ್. ಮೇಡಮ್ ನಿಮ್ ಸೊ ನಾಳೆಯಿಂದ ಎಲ್ಲಾ ಕೆಲಸ ನೋಡ್ಕೊಳ್ಳೋದು ನಿನ್ ಜವಾಬ್ದಾರಿ. ಅಷ್ಟು ಪರ್ಮಿಷನ್ ಕೊಟ್ಟು ನೋಡಿ ಮೇಡಮ್. ಮುಂದಕ್ಕೆ ಎಷ್ಟು ಸಿನ್ಸಿಯರ್ ಆಗಿ ಕೆಲಸ ಮಾಡ್ತೀನಿ ಅಂತ ನಿಮ್ಗೆ ಗೊತ್ತಾಗುತ್ತಲ್ಲ ಮೇಡಮ್. ಮೇಡಮ್ ನಿಮ್ ನೋಡ್ತಾ ಇದ್ರೆ ನಮ್ ತಾಯಿ ಚಿಕ್ಕಮ್ಮನ ಮಗಳ ಗಂಡನ ಹೆಂಡತಿ ತಂಗಿಯ ತಮ್ಮನ ಸೊಸೆ ನೆನಪು ಬರ್ತಾ ಇದೆ ಮೇಡಮ್. ಅಂದ್ರೆ ಅದೆಲ್ಲ ನಿಮಗ್ ಗೊತ್ತಾಗಲ್ಲ ಬಿಡಿ, ಹಳ್ಳಿ ಕಡೆ ಸಂಬಂಧ. ಅದಿರ್ಲಿ, ಹಾಗಾದ್ರೆ ನಾನು ಮೀಸೆ ಬೋಳಿಸ್ಕೊಂಡು ಡ್ಯೂಟಿಗೆ ಜಾಯ್ನ್ ಆಗ್ಬಿಡ್ತೀನಿ ಮೇಡಮ್. ನೋ 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 ನೋ, ಅವ್ರಿಗೆ ಹೆಣ್ಣನ ಉದ್ಧಾರ ಮಾಡ್ಬೇಕು ಅನ್ನೋ ಆಸೆ ಇಲ್ಲ, ಅದಕ್ಕೆ ಮೀಸೆ ಇಲ್ಲ. ನಿನಗೆ ಆಸೆ ಇದೆ, ಮೀಸೆ ಇರ್ಲಿ. ಸರಿ ಮೇಡಮ್. This is too much. Keep distance. ನಿನ್ನ ಹತ್ರ ಅದು ನೋ ಚಾನ್ಸು. ಇದು ತುಂಬಾ ಅತಿ ಆಯ್ತು. ನನ್ನ ಫಿಗರ್ಗೆ ನೀನು ಫಿಟ್ಟಿಂಗ್. ನಿನ್ನ ಮೇಲೆ ನನಗೆ ಮೊದ್ಲಿಂದಾನು ಅನುಮಾನ ಇತ್ತು. ಈಗ ನಾನು ನಿನಗೆ ಫಿನಿಶಿಂಗ್ ಫಿಟ್ಟಿಂಗ್ ಇರ್ಲಿಲ್ಲ ಅಂದ್ರೆ ಅಯ್ಯೋ, ಅವನೆಲ್ಲ ನೋಡ್ಬಿಟ್ಟ. What a sexy ಅಯ್ಯೋ, eyes. ಈಗ ಏನ್ ಮಾಡೋದು? Sweet lips. ಅವನ್ ಮಮ್ಮಿಗೆ ಹೇಳ್ಬಿಟ್ರೆ? ಅದನ್ನ ನಾನ್ ನೋಡ್ಕೊಂತೀನಿ. ಜೀಬುಂಬಾ. ಹೆದರಬೇಡಿ, ನಾನಿದ್ದೇನೆ. ಜೀಬುಂಬಾ. ಅಕ್ಕ ಬಾ ಬಾರಕ, ನೋಡಕ ನೋಡು. ಏಯ್, ಸರಿಯಾಗಿ ಕಣ್ಬಿಟ್ ನೋಡು. ಅಕ್ಕ ಒಳಗಡೆನೆ ಇದ್ದ. ಮುಚ್ಚ ಬಾಯ್ ರಾಸ್ಕಲ್. ಅಯ್ಯೋ ಅಕ್ಕ, ಅಕ್ಕ ನನ್ ಮಾತ್ ಕೇಳು. ಇದೇನಮ್ಮ, ನೀವ್ ಇನ್ನೂ ಸ್ನಾನ ಮಾಡಿಲ್ವಾ? ಏಯ್, ನೀನ್ ಆಗ್ಲೇ ಒಳಗಡೆ ಇದ್ದೆ, ಈಗ ಈ ವೇಷದಲ್ಲಿ ನಾಟಕ ಆಡ್ತಾ ಇದ್ಯಾ? ನಾಟಕನ? ಅಮ್ಮವ್ರ ಯಾವ ನಾಟಕ? ಚಿಕ್ಕ ಯಜಮಾನ್ರು ಏನ್ ಹೇಳ್ತಾ ಇದಾರ? ಇವನಿಗೆ ಹುಚ್ಚ ಅಲ್ಲಕ್ಕ. ಹುಚ್ಚ? ಈ ಹುಚ್ಚು ಜಾಸ್ತಿ ಆಗಕ್ ಮುಂಚೆ ಹಾಸ್ಪಿಟ್ಲಿಗೆ ಸೇರಿಸ್ಬಿಡೋದು ಬೆಟ್ರು. ಏಯ್ ಮುಚ್ಚ ಬಾಯಿ ಸಾಕು, ಇದೆಲ್ಲ ಸುಳ್ಳಕ್ಕ, ಸುಳ್ಳು. ಸುಳ್ಳಲ್ಲ ಯಜಮಾನ್ರೆ, ದೇವ್ರಿರೋದು ಸತ್ಯ, ನನ್ನ ಹೆಸರು ಸತ್ಯ, ನಿಮಗ್ ಹುಚ್ಚಿಡ್ದಿರೋದು ಸತ್ಯ ಯಜಮಾನ್ರೆ. ಅಲ್ಲ ಅಲ್ಲಾಗೆ ಹಾಗೆಲ್ಲ ಅನ್ಬಾರ್ದು ಯಜಮಾನ್ರೆ. ಯೋ, ನಾನ್ ಹೇಳ್ತಾ ಇರೋದು ಆ ಅಲ್ಲ ಅಲ್ಲ, ಅದಲ್ಲಕ್ಕ. ಆ ಅಲ್ಲ ಈ ಅಲ್ಲ, ಎಲ್ಲ ಅಲ್ಲನು ಒಂದೇ ಯಜಮಾನ್ರೆ. ಈಶ್ವರ ಅಲ್ಲ ಬೇರೇನಾ, ಸಬ್ಕೋ ಸನ್ಮತಿ ಹೇ ಭಗವಾನ್. ಅಕ್ಕ, ನಾನ್ ಹೇಳ್ತಾ ಇರೋದು ನಿನ್ಗೆ ಅರ್ಥ ಆಗ್ತಾ ಇಲ್ಲ. ಬಾಯ್ ಮುಚ್ಕೊಂಡಿರೋ, ಇವನ್ ಹೇಳ್ತಾ ಇರೋದು ನಿನಗ ಅರ್ಥವಾಗ್ತಾ ಇಲ್ಲ. ಹುಚ್ಚ ಸತ್ಯ, ನಾನು ಹೋಗಿ ಸ್ನಾನ ಮಾಡ್ಕೊಂಡು ಬರ್ತೀನಿ. ಆಯ್ತಮ್ಮ ಅವ್ರೆ. ಹೆಂಗಿತ್ತು ಮಂಗಳಾರತಿ? ಇವತ್ತು ನೀನ್ ನನ್ನ ಕೈಯಿಂದ ತಪ್ಪಿಸ್ಕೊಂಡ್ಬಿಟ್ಟೆ. ಇನ್ನೊಂದು ಸಾರಿ ನಿನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿದೇ ಹಿಡಿತೀನಿ. ಸದ್ಯಕ್ಕೆ ಈ ರೆಡ್ ನಾಮನ್ ಹಾಕೋ, ರೆಡ್ ಹ್ಯಾಂಡ್ ಆಗಿ ಆಮೇಲೆ ಹಿಡಿಯುವಂತೆ. ಇನ್ನೆರಡು ಬಿಳಿ ನಾಮನ್ ಹಾಕಿ ಪಂಗನಾಮದ ಪ್ರೋಗ್ರಾಮ್ಗೆ ಫಿನಿಶಿಂಗ್ ಕೊಡ್ತೀನಿ. ಏಯ್, ನಿನ್ನೊಂದು ಕೈ ನೋಡ್ಕೋತೀನಿ. ಯಾಕೆ, ಇನ್ನೊಂದು ಕೈ ಬ್ಯಾಡವಾ? ಹೌದು, ನಾನ್ ಚಿಲ್ಕ ಹಾಕೊಂಡು ಹೋಗಿದ್ನಲ್ಲ, ನೀನ್ ಹೆಂಗು ಹೊರಗಡೆ ಬಂದೆ? ಅದೆಲ್ಲ ಇವ್ರ ಮಹಿಮೆ. ಯಾರು, ನಮ್ಮ ಅಕ್ಕನ? ಅಲ್ಲ, ನೋಡಿಲ್ಲ ನನ್ ಪಕ್ಕ. ಅಕ್ಕಪಕ್ಕ ಯಾರು ಇಲ್ವಲ್ಲ? ಇನ್ನೊಂದ್ ಸ್ವಲ್ಪ ದಿನದಲ್ಲೇ ನಿನಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತೀನಿ. ಓಕೆ? ಅಯ್ಯೋ ಮಾಮೂಲಿ ಬೇಬಿ. ಇದೇನು ಅಕ್ಕ ಅಂತಾನೆ ಪಕ್ಕ ಅಂತಾನೆ, ಅಕ್ಕ ಅಕ್ಕಪಕ್ಕ ಅಕ್ಕಪಕ್ಕ ಕೋಳಿ ಪುಕ್ಕ. ಅಯ್ಯೋ ಯೋ, ಏನಯ್ಯ ಇದು? ಹಪ್ಪಳ ಮಾಡ್ತಿದ್ದೋನು ಬಟ್ಟೆ ವ್ಯಾಪಾರ ಮಾಡ್ತಿದ್ಯಾ? ನನ್ಗೊಬ್ಬ ಜ್ಯೋತಿಷದವನ್ ಹೇಳ್ದ, ನೀನ್ ಬಟ್ಟೆ ವ್ಯಾಪಾರ ಮಾಡಿ ಬಿಸ್ನೆಸ್ ನೋಡು, ನೀನು ರೈಮೆಂಡ್ಸ್ ಲೆವೆಲ್ಗೆ ಹೋಗ್ತೀಯ ಅಂತಂದ ಸರ್. ಅದಕ್ಕೇನೆ ಪೆಟ್ಟಿಕೋಟು, ಲಂಗ, ಜಾಕೆಟು, ಬ್ರಾ, ಮಿಡ್ಡಿಗಳನ್ನೆಲ್ಲ ಮಾರ್ತಾ ಇದೀನಿ ಸರ್. ಸರ್ ತಗೊಳ್ಳಿ ಸರ್, ತಗೊಳ್ಳಿ ಸರ್, ತಗೊಳ್ಳಿ. ಅಯ್ಯೋ ನಿನ್ನ, ಇದನ್ನೆಲ್ಲ ನಾನೇ ಹಾಕೋತೀನಿ. ಒಳಗೆ ಅಮ್ಮವ್ರಿದಾರ ನೋಡು, ಹೇಳು. ಹೌದಾ ಸರ್? ಅಮ್ಮ ಅಮ್ಮ, ಲಂಗ ಬ್ರಾ. ಸರ್
ಏನಯ್ಯ? ನೀವು ಅಮ್ಮವ್ರಿಗೆ ಬಟ್ಟೆ ತೋರ್ಸು ಅಂತ ಹೇಳಿದ್ರ ನಾನು ಹಂಗೆ ಒಳಗಡೆ ಹೋಗಿ ಬಾಗಿಲು ತೆಗದ್ನ. ಅಮ್ಮವ್ರು ಸ್ನಾನ ಮಾಡ್ತಾ ಇದ್ರು. ನಾನು ನೋಡ್ಬಿಟ್ಟೆ ಸರ್. ಏನಂದ್ರೆ ನೋಡ್ಬಿಟ್ಯಾ? ನಿಜವಾಗ್ಲೂ ನೋಡ್ಬಿಟ್ಟೆ. ಇಲ್ಲ, ನೀನೇನು ನೋಡಿಲ್ಲ. ಸತ್ಯವಾಗ್ಲೂ ನೋಡ್ಬಿಟ್ಟೆ. ನೀನೇನು ನೋಡಿಲ್ಲ, ಆದ್ರೂ ಸುಳ್ಳು ಹೇಳ್ತಿದ್ಯಾ? ಅಯ್ಯ, ದೇವರಾಣಿಗೂ ನಾನು ಸುಳ್ಳು ಹೇಳಂಗಿಲ್ಲ ಸರ್. ಯಾಕೆ? ಯಾಕೆಂದ್ರೆ ನಾವು ಹುಟ್ಟಿದ ದಿವ್ಸ ಸತ್ಯ ಹರಿಶ್ಚಂದ್ರನ ಹೆಣನ ನಮ್ಮ ಮನೆ ಮುಂದೆ ಒತ್ಕೊಂಡು ಹೋದ್ರಂತೆ. ಅದಕ್ಕೆ ನಾನು ಸುಳ್ಳು ಹೇಳಂಗಿಲ್ಲ. ನೋಡು, ನಾನ್ ಹೇಳ್ತಾ ಇದ್ದೀನಿ, ನೀನ್ ನೋಡಿಲ್ಲ. ನಿಜವಾಗ್ಲೂ ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೋಡಿಲ್ಲ. ನೋಡಿದೀನಿ ಸರ್. ನೀನೇನು ನೋಡಿಲ್ಲ. ಸ್ವಲ್ಪ ನೋಡ್ದಂಗಿತ್ತು. ನೀನೇನು ನೋಡಿಲ್ಲ. ನೋಡು, ನೀನೇನು ನೋಡೇ ಇಲ್ಲ. ಹೌದು ಸರ್, ನಾನೇನು ನೋಡಿಲ್ಲ ಸರ್. ನಮ್ ಬಲ್ಲ ಸರ್. ಸರಿ, ರೈಟ್ ಹೇಳು. ಈ ವಿಷಯ ಯಾರಿಗೂ ಹೇಳ್ಬೇಡ. ಎಲ್ಲಿ ಹೋಗ್ತಾ ಇದ್ಯಾ? ಅದು ಅಮ್ಮವ್ರಿಗೆ ನಾನು ಏನು ನೋಡಿಲ್ಲ ಅಂತ ಹೇಳ್ಬಿಟ್ಟು ಬರಕ್ಕೆ. ಹೌದಾ? ನಾನ್ ಮಗನ್ ತಂದೆ ಎಲ್ಲ ಕರ್ಕೊಂಡ್ಬಿಟ್ಟವನು. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ ಸ್ವಾಮಿ. ಎಕ್ಕದ ಗಿಡದಾಗ ಒಂದು ಹಕ್ಕಿ ನುಡ್ದೈತೆ. ಬೆಳಬೆಳಕ್ಕಿರಿ ನಿಮ್ಮ ಮೂಡು ಔಟ್ ಆಗೈತೆ. ಈ ಮನೆಗೆ ಒಳ್ಳೆ ಟೈಮು ಬಂದಾಯ್ತು ಸ್ವಾಮಿ. ನಿಮಗೆ ಎಡವಟ್ಟು ಆಗೈತೆ ಸ್ವಾಮಿ. ನಿಮಗೆ ಆಗಬಾರ್ದು ಆಗಿದೆ ಸ್ವಾಮಿ. ಈ ವಿಷಯ ನಿಮ್ಗೆ ಹೇಗೆ ಗೊತ್ತಾಯ್ತು? ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಮಗೆಲ್ಲ ಗೊತ್ತಾಗತೈತೆ ಸ್ವಾಮಿ. ನೋಡಬಾರ್ದನ್ನ ನೋಡಬಾರ್ದ ನನ್ನ ಮಗ ಒಬ್ಬ ನೋಡಿದ್ದಾನೆ ಸ್ವಾಮಿ. ಅದಕ್ಕೆ ಆಗಬಾರ್ದು ಆಗೋಗಿದೆ ಸ್ವಾಮಿ. ಆಗತೈತೆ ಸ್ವಾಮಿ, ಇನ್ನೂ ಆಗಬಾರದೆಲ್ಲ ಆಗತೈತೆ ಸ್ವಾಮಿ. ಬೆಳಿಗ್ಗೆಯಿಂದ ಟೈಮೇ ಸರಿ ಇಲ್ಲ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ, ನಿಮಗೆ ಜೀವನದಲ್ಲಿ ಒಳ್ಳೆ ಟೈಮು ಬರ್ತೈತೆ ಸ್ವಾಮಿ. ಅದು ನಿಮ್ಮಿಂದ ಬರುವುದಿಲ್ಲ ಸ್ವಾಮಿ. ನಿಮ್ಮ ಹೆಂಡತಿಯ ಸೊಂಟದ ಎಡಭಾಗದಲ್ಲಿ ಒಂದು ಕಪ್ಪು ಮಚ್ಚೆ ಇದೆ. ಆ ಮಚ್ಚೆಯಿಂದ ನಿಮಗೆ ಒಳ್ಳೆ ಟೈಮು ಬರ್ತೈತೆ ಸ್ವಾಮಿ. ಹಾಲಕ್ಕಿ ನುಡ್ದೈತೆ, ಹಾಲಕ್ಕಿ ನುಡ್ದೈತೆ. ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿ ಮಚ್ಚೆ ಇದೆಯಾ ಸ್ವಾಮಿ? ಹೆಂಡತಿ ಸೊಂಟ ಮಚ್ಚೆ? ಹೌದು. ನಿಮಗ್ ಗೊತ್ತಾ? ಸತ್ಯವಾಗ್ಲೂ ಗೊತ್ತು. ಇದೇನು ಸ್ವಾಮಿ, ನಿಮ್ಮ ಹೆಂಡತಿ ಸೊಂಟದ ಎಡಭಾಗದಲ್ಲಿರೋ ಮಚ್ಚೆ ಇವನಿಗೆ ಹೇಗೆ ಗೊತ್ತು ಸ್ವಾಮಿ? ನೀವೇ ಕರೆದು ಕೇಳಿ ಸ್ವಾಮಿ. ಅಣ್ಣ ಇಲ್ಲಿ ಬಾಣ. ನಿನಗೆ ಹೇಗೆ ಗೊತ್ತು ಸ್ವಾಮಿ? ಅದು ಎತ್ತಮಯವಾದ ಮಚ್ಚೆ ಹುಡ್ಕೊಂಡೋದ. ಆ ನರಕೀಟಕ್ಕೆ ಹೇಗೆ ಚಿತ್ರಹಿಂಸೆಯನ್ನು ನೀಡಿದೆ. ಅಯ್ಯೋ ಜೀಬೂಂಬ, ಅವನಿಗೆ ಅಷ್ಟು ಸಾಲಲ್ಲ, ಡಿಫ್ರೆಂಟ್ ಆಗಿ ಟಾರ್ಚರ್ ಮಾಡ್ಬೇಕು. ನೋಡುತ್ತೀರಿ, ನಾಳೆ ಡಿಫರೆಂಟ್ ಆಂಗಲ್ ನಲ್ಲಿ ಡಿಫರೆಂಟ್ ವೆರೈಟಿ ಟಾರ್ಚರಿಂಗ್. ಯು ಸಿ. ಓಕೆ ಓಕೆ. ನಾನಿನ್ನು ಬರಲೇ? ದಿಂತರ ದಿಂತರ ಭ್ರಮೆ ಲಲ್ಲ ನಿಲ್ಗೋ ಲವ್ವಾಗೋಯ್ತು ನಲ್ಲಿ ನೀಡಿದಿವಾಗ ದಿಂತರ ನಿಂದು ಲವ್ವಾಗೋಯ್ತು ನಲ್ಲಿ ನೀಡಿದಿವಾಗ ನಿನ್ಗೆ ಹೊತ್ಕೊಂಡು ನಾನಲ್ಲ ದೆವ್ವ, ಬಾತ್ರೂಮ್ ಅಲ್ಲಿ ದೆವ್ವ ಇದೆ. ಏನಾಯ್ತು? ಬಾತ್ರೂಮ್ ಅಲ್ಲಿ ದೆವ್ವ ಇದೆ. ದೆವ್ವನಾ? ಬಾ ತೋರ್ಸು. ಅಯ್ಯೋ ನಾನ್ ಬರೋದಿಲ್ಲ. ದೆವ್ವ ಏನಿದೆ ಅಲ್ಲಿ? ಏನೂ ಇಲ್ಲ. ಒಳಗಡೆ ಹೋಗು. ನಿಂಗ್ ಹುಚ್ಚಿಗೆ ಚಿಡ್ದಿದೆ, ಹೋಗ್ ಸ್ನಾನ ಮಾಡು. ಅಯ್ಯೋ ನಾನ್ ಮಾಡೋದಿಲ್ಲ. ನೀನು ಬಾ, ನೀನು ಬಾ. ನಾನು ಬರ್ಬೇಕಾ? ಆಳ ದೆವ್ವ ನೆಮ್ಮದಿಯಾಗಿ ಸ್ನಾನ ಮಾಡಕ್ಕೂ ಬಿಡ್ಲಿಲ್ಲ. ಅಯ್ಯಯ್ಯೋ, ನೊರೆ ಇಲ್ಲ ಹಂಗೆ ಇದೆಯಲ್ಲಪ್ಪ. ಮತ್ತೆ ಬಚ್ಚಲ್ ಮನೆಗೆ ಹೋಗೋಣ ಅಂದ್ರೆ ಆ ದೆವ್ವ ಮತ್ತೆ ಬಂದು ಆಟ ಇಸ್ಕೊಂಡ್ಬಿಟ್ರೆ ಅಯ್ಯಯ್ಯೋ ಟವಲೆಲ್ಲ ಒರ್ಸ್ಕೊಂಡ್ಬಿಡೋಣಪ್ಪ. ಜೀಬೂಂಬಾ.
ದೆವ್ವ ಯಾಕೆ? ದೆವ್ವ ಏನಾಯ್ತು? ಏನಾಯ್ತು? ದೆವ್ವ ದೆವ್ವ ಹಾ? ಅದು ದೆವ್ವನಾ? ಅದು ಆ ಬೊಂಬೆ ಇದೆಯಲ್ಲ ಏನ್ ಮಾಡ್ತು ಗೊತ್ತಾ? ಆ ಬೊಂಬೆ ನನ್ ಮೇಲ್ ಬಿದ್ದು ಮಾರಿ ಕಣ್ಣು ಓರಿ ಮೇಲೆ ಅಂತ ಹಾಡ್ ಹೇಳ್ತಾ ಇತ್ತು. ಬೊಂಬೆ ಹಾಡ್ ಹೇಳ್ತಾ ಇತ್ತಾ? ಏನ್ ಹೇಳ್ತಾ ಇದ್ಯಾ ನೀನು? ಅಯ್ಯೋ ನಿಜವಾಗ್ಲೂ ತಕ ತಕ ಅಂತ ಕುಣಿತಾ ಇತ್ತಕ್ಕ. ಏಯ್ ಹುಚ್ಚಿನ ತರ ಮಾತಾಡ್ಬೇಡ್ವೋ. ಅಲ್ಲಿ ಬಚ್ಚಲ್ ಮಲೆ ನೋಡಿದ್ರೆ ದೆವ್ವ, ಇಲ್ಲಿ ಈ ಬೊಂಬೆ ಮಾರಿ ಕಣ್ಣು ಓರಿ ಮೇಲೆ ಮಾರಿ ಕಣ್ಣು ಓರಿ ಮೇಲೆ. ನಿಲ್ಸೋ. ಬಾತ್ರೂಮ್ ನಲ್ಲಿ ನೋಡಿದ್ರೆ ದೆವ್ವ ಅಂತ್ಯ, ಇಲ್ಲಿ ಗೊಂಬೆ ಹಾಡ್ ಹೇಳುತ್ತಾ? ನಿನಗೆ ತಲೆಗೆ ಕೆಟ್ಟಿದ್ಯಾ? ಹೋಗ್ಲಿ ಬಿಡಿ ಮೇಡಮ್, ಅವ್ರಿಗೆ ಹುಚ್ಚು ಜಾಸ್ತಿ ಆಗಿರ್ಬೇಕು. ನೋ ಎಸ್ ನೋ 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 ಶಟ್ ಅಪ್. ಈ ಹುಚ್ಚನ್ಗೆ ಏನ್ ಮಾಡೋದಪ್ಪ? ಇದಕ್ಕೆಲ್ಲ ರೈಟ್ ಪರ್ಸನ್ ಅಂದ್ರೆ ಇಂಥ ಹುಚ್ಚಿನೆಲ್ಲ ಬಿಡ್ಸಕ್ಕೆ ವಿಘ್ನೇಶ್ವರ. ಬ್ರದರ್ ಆಫ್ ಡಾಕ್ಟರ್ ಚೇಶ್ವರ, MBBS, MD, RMP, LMP, DMP. ಏನೇ ಹಿಂಗಿದೆ, ಸಿಕ್ಕಿಬಿಟ್ರೆ ಹಂಗೆ. ಏನಿದು ಸೂಪರ್ ಫಿಗರ್. ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೆ ಇತ್ತಿರುವ ಪ್ರಚಂಡ ಮಾರುತಗಳ ತಾಂಡವ, ಅಖಂಡ ಭರತ ಖಂಡಕ್ಕೆ ಕುಹಕ ಕುಪ್ಪಸಕತೆಯ ನಿಪುಣ, ಅಷ್ಟೇ ಅಲ್ಲ ಮಾತ್ಸರ್ಯದ ಪ್ರವೀಣ. ಇಂಥ ಡಾಕ್ಟರ್ ತಿಕ್ಲೇಶ್ವರನ ಮುಂದೆ ಇಂಥ ಸೂಪರ್ ಆಂಟಿನ ಹುಚ್ಚಿ ಅಂದಿದ್ ಯಾರು? ಯಾರು? ಅಯ್ಯೋ ಡಾಕ್ಟ್ರೆ, ಹುಚ್ಚು ಇವ್ರಿಗಲ್ಲ, ಇವ್ರ ತಮ್ಮನಿಗೆ. ಪೇಷಂಟ್ ಒಳಗಿದ್ದಾರೆ. ದೆವ್ವ ಇಲ್ಲಿಗಂತೂ ಬರೋದಿಲ್ಲ. ಯಾಕೆ ಅಂದ್ರೆ ನಾನು ರೂಮೇ ಬದಲಾಯಿಸ್ಬಿಟ್ಟಿದ್ದೀನಿ. ದೆವ್ವ 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 ಟ್ರೀಟ್ಮೆಂಟ್ ಹಂಗಿರ್ಬೇಕು. ಡಾಕ್ಟ್ರೆ, ಇವನೇ ಪೇಷಂಟು, ಬೆಳಿಗ್ಗೆ ನಿಂಗೆ ಕಿರ್ಚಾಡ್ತಾ ಇದ್ದಾನೆ. ಬಂದಿತ್ತಮ್ಮ? ಎಲ್ಲಮ್ಮ? ಒಂದ್ ನಿಮಿಷ. ಹಲೋ ಡಾಕ್ಟರ್ ಉಚ್ಚೇಶ್ವರ. ಯುವರ್ ಬ್ರದರ್ ತಿಕ್ಲೇಶ್ವರ. ಓಕೆ ಓಕೆ. ಲೆಫ್ಟ್ ಐಸ್ is cos theta. Right edge is cosecant theta. Cos theta cosecant theta is equal to pi theta. ಇದೇನಿದು? ಸೆಟಸ್ಕೋಪು. ಸಿನಿಮಾಸ್ಕೋಪು ಅಲ್ಲ, ಸೆಟಸ್ಕೋಪು. ಸಿನಿಮಾಸ್ಕೋಪು. ಅಯ್ಯೋ ಸೆಟಸ್ಕೋಪು. ಇದೇನಿದು? ಸೆಟಸ್ಕೋಪು. ಇದೇನಿದು? ಇದು ಪೇಜರು. ಚಾರ್ಜರು. ಅಲ್ಲ ಪೇಜರು. ಚಾರ್ಜರು. ಅಲ್ಲ ಪೇಜರು. ಚಾರ್ಜರು. ಅಲ್ಲ ಪೇಜರು. ಇದೇನಿದು? ಈ ತಿಕ್ಲಂಗ್ ಉಲ್ಟಾ ಹೇಳಿದೆ ಒಳ್ಳೇದು. ಬೆಲ್ಲು. ಬೆಲ್ಲು. ಮೊಬೈಲು. ಅಲ್ಲ ಬೆಲ್ಲು. ಮೊಬೈಲು. ಅಲ್ಲ ಬೆಲ್ಲು. ಮೊಬೈಲು. ಅಲ್ಲ ಬೆಲ್ಲು. ಮೊಬೈಲು. ಹಲೋ. ನೆಕ್ಸ್ಟ್ ಐಟಮ್ ಅಡಿ ಧೂಳ್. ಬಿ ಕೇರ್ಫುಲ್. ನೆಕ್ಸ್ಟ್ ಕರಿ ನಿಮ್ ಮೇಡಮ್. ಬನ್ನಿ ಅಮ್ಮವ್ರೆ, ನೀವೇ ನೋಡಿ ಅಮ್ಮವ್ರೆ. ಡಾಕ್ಟ್ರೆ, ಕರ್ಕೊಂಬಂದಿದ್ದೀನಿ. ಇವರು ಯಾರು? ಒಗರ್ದಷ್ಟು ಫಿಗರ್. ಏನಂದೆ? ನನಗೆ ಪೊಗರ್ದಷ್ಟು ಫಿಗರ್ ಅಂತೀಯ? ಏ ಸತ್ಯ, ಅಮ್ಮವ್ರೆ ಹಾಕೋ 4. ಅಯ್ಯ ಹಂಗಲ್ಲಕ್ಕ, ಉಲ್ಟಾ ಹೇಳಿದ್ರೆ ಡಾಕ್ಟ್ರೆ, ಇವನಿಗೆಲ್ಲೋ ಹೊಟ್ಟೆ ಒಳಗೆ ಗಾಳಿ ಸೇರ್ಕೊಂಡ್ಬಿಟ್ಟಿರ್ಬೇಕು. ಇದನ್ನ ತಗೊಂಡು ಬಾಯಲ್ಲಿಟ್ಕೊಂಡು ಊದು. ಬಾಯಲ್ಲಿಟ್ಕೊಂಡು ಊದ್ಬೇಕು. ಸ್ಟ್ರೈಟ್ 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 ಆಗಿ ಅದು ಊದು. ಇನ್ನೂ ಚೆನ್ನಾಗೋದು, ಜೋರಾಗೋದು, ಇನ್ನೂ ಜೋರಾಗೋದು. ಓದು. ಏನಿದು ಕರ್ಕಶ ಕೇಕೆ? ಪ್ರಳಯಾಗ್ನಿ ಜ್ವಾಲೆಯನ್ನೇ ಪ್ರಚೋದನೆಗೈಯುತ್ತಿರುವ ಪ್ರಚಂಡ ಮಾರುತಗಳ ತಾಂಡವ, ಅಖಂಡ ಭರತ ಖಂಡಕ್ಕೆ ಕೋಕ ಕುಪ್ಪಸಕತೆಯ ನಿಪುಣ, ಅಷ್ಟೇ ಅಲ್ಲ ಮಾತ್ಸರ್ಯದ ಪ್ರವೀಣ. ದಟ್ ಈಸ್ ಡಾಕ್ಟರ್ ತಿಕ್ಲೇಶ್ವರ, ಬ್ರದರ್ ಆಫ್ ಡಾಕ್ಟರ್ ಉಚ್ಚೇಶ್ವರ. ಅವ್ನ ಬಾಯಲ್ಲಿ ವಿಷಲ್ ಹೋಗಾಯ್ತು. ಈ ಜೀವಮಾನದಲ್ಲಿ ಅವ್ನು ಮಾತಾಡೋದು ಬಹಳ ಕಷ್ಟ ಇದೆ. ಮೊದಲು ನನ್ನ ಪೇಮೆಂಟ್ ಕ್ಲಿಯರ್ ಮಾಡಿ ಕೊಡ್ತೀನಿ, ಸುಮ್ಮನೆ ರಯ್ಯ.
ಜೀ ಬೂಂಬಾ ಸೇವೆಗೆ ಸಿದ್ಧ. ಹೆಂಗೋ ಒಬ್ಬನ್ ಡೀಲ್ ಮಾಡಿ ಮಾತಿಲ್ದಂಗ್ ಮಾಡಿದ್ದಾಯ್ತು. ನಮ್ಮ ಮತ್ತೆ ಒಬ್ಬರನ್ನ ಡೀಲ್ ಮಾಡ್ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತೆ. ಇದು ಹುಚ್ಚಿನ ತರ ಒಬ್ಬನೇ ಮಾತಾಡ್ತಾ ಇದ್ದಾನಲ್ಲ. ಐ ಮೀನ್ ಆಂಟಿನಾ? ಓ ನೀನು ಹೂವನ್ನು ಗುರು, ಈಗಲೇ ಡೀಲ್. ಅಯ್ಯೋ ಜೀ ಬೂಂಬಾ, ನಾನೇನು ಹೇಳಿದ್ರೆ ನೀನೇನೋ ಮಾತಾಡ್ತಾ ಇದ್ಯಾ? ಬಿ ಸೀರಿಯಸ್. ನಮ್ಮ ಅತ್ತೆಗೆ ಬಡವರು ದೇವ್ರು ದಿಂಡ್ರು ಅನ್ನೋ ಯಾವ ಭಯನೂ ಇಲ್ಲ. ಅವಳಿಗೆ ದುಡ್ಡು ಒಂದಿದ್ರೆ ಸಾಕು, ಏನ್ ಬೇಕಾದ್ರೂ ಮಾಡ್ಬೋದು ಅನ್ನೋ ದುರಂಕಾರ ಇದೆ. ಆ ದುರಂಕಾರ ನಿಲ್ಸದೆ ನಮ್ಮಿಬ್ರು ಪ್ಲಾನ್. ಓಕೆ, ಸೊ ವಿ ಆರ್ ಆಪರೇಟಿಂಗ್ ಆಪರೇಷನ್ ನಂಬರ್ 401A. ನೋ, ಆಪರೇಷನ್ ನಂಬರ್ 401B. ಬಿ ಏನಪ್ಪಾ? ಬಿ ಅಂದ್ರೆ ಬಾಸ್, ಅಂದ್ರೆ ನೀವು. ಗುಡ್, ವೆರಿ ಗುಡ್. ಅವಳು ಕೊಬ್ಬಿಳಿಸ್ಬೇಕು ಅಷ್ಟೇ ತಾನೇ? ಎಸ್. ಅವಳಿಗೆ ಚೆನ್ನಾಗಿ ಭಯ ಹುಟ್ಟಿಸ್ಬೇಕು ನೀನು. ನಾನು ಅವಳಿಗೆ ಸಮಾಧಾನ ಮಾಡಬೇಕು. ನನ್ನ ಮೇಲೆ ಭಕ್ತಿ ಬರೋ ಹಾಗೆ ಮಾಡೋಣ. ದೇವ್ರ ಮೇಲೆ ಭಕ್ತಿ ಬರಂಗ್ ಮಾಡಿದ್ರೆ ಸಾಕು. ಅಯ್ಯೋ ಅದಿರ್ಲಿ ಬೇಡ ಅನ್ನೋದು. ರಾತ್ರಿ 12 ಗಂಟೆಗೆ, ಮಧ್ಯರಾತ್ರಿ 12 ಗಂಟೆ. ಏನಾಯ್ತಮ್ಮವ್ರೆ? ಇಲ್ಲಿ ದೆವ್ವ ಇದೆ ಕಣೋ, ದೆವ್ವ ಇದೆ. ಅಯ್ಯೋ ಅದೆಲ್ಲ ಏನೂ ಇಲ್ಲ ಅಮ್ಮವ್ರೆ, ನಿಮ್ ಭ್ರಮೆ ಅಷ್ಟೇ. ಇಲ್ಲ ಸತ್ಯ, ಇದೆಲ್ಲ ಅಲ್ಲಾಡ್ತಿದೆ ಕಣೋ, ದೆವ್ವ ಇದೆ. ಅಯ್ಯೋ ಅಮ್ಮವ್ರೆ ನೋಡಿ, ಏನು ಅಲ್ಲಾಡ್ತಾ ಇಲ್ಲ, ದೆವ್ವ ಇದೆ ಕಣೋ. ನಿಮ್ ಭ್ರಮೆ ಅಷ್ಟೇ. ಅಮ್ಮವ್ರೆ ನಾನು ಹೇಳೋ ಮತ್ಕೇಳಿ, ದೇವ್ರನ್ನ ನೆನ್ಸ್ಕೊಂಡ್ ಮಲ್ಕೊಂಡ್ರೆ ಏನೂ ಆಗಲ್ಲ. ನೀವು ಬನ್ನಿ. ನೀವು ನನಗೆ ಹೆದರಿಕೆ ಆಗುತ್ತೆ ಕಣೋ. ನಾನಿದೀನಿ, ಬನ್ನಿ ಅಮ್ಮವ್ರೆ. ನೀವು ಸತ್ಯ ಹೆದರಿಕೆ ಆಗುತ್ತೆ. ಕೂತ್ಕೊಪ್ಪ. ಪರವಾಗಿಲ್ಲ ಅಮ್ಮವ್ರೆ. ಅಯ್ಯೋ, ಸಾಕು ಸುಮ್ಮನಿರೋ. ಇಡ್ಲಿ ತಿನ್ನು. ನೀನ್ ತಿನ್ನಮ್ಮ, ತಿನ್ನಪ್ಪ. ನೀವು ತಗೊಳ್ಳಿ ಅಮ್ಮ. ಸತ್ಯ, ಸತ್ಯ, ಇಡ್ಲಿ ಇಡ್ಲಿ ನಗ್ತಾ ಇದೆ ಕಣೋ. ಅಮ್ಮವ್ರೆ ವಡೆ ಅಳಿತಾ ಇಲ್ವಾ? ನಾನ್ಸೆನ್ಸ್, ನಿಜವಾಗ್ಲೂ ಇಡ್ಲಿ ನಗ್ತಾ ಇದೆ ಕಣೋ. ದೇವ, ದೇವ, ದೇವ ಇದೆ. ಏನಾಯ್ತು ಅಮ್ಮವ್ರೆ? ದೇವ ಇದೆ ಸತ್ಯ. ಅಮ್ಮವ್ರೆ ಏನಾಯ್ತು? ಇಷ್ಟೆಲ್ಲ ಆದ್ಮೇಲೆ ಅದ್ಯಾವುದೋ ಪವರ್ಫುಲ್ ದೇವನೇ ಅಮ್ಮವ್ರೆ. ನಾನೊಂದು ಮಾತು ಹೇಳಿದ್ರೆ ನೀವು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಹೇಳಪ್ಪ. ಅದು ಬೇಡ ಬಿಡಿ. ಮೊದಲೇ ನಿಮಗೆ ದೇವ್ರು ದಿಂಡ್ರು ಅಂದ್ರೆ ನಂಬಿಕೆ ಇಲ್ಲ ಬೇಡ ಬಿಡಿ. ಅಯ್ಯೋ, ದೆವ್ವದ ಕಾಟ ತಪ್ಪಿದ್ರೆ ಸಾಕು, ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಹಾಗಾದ್ರೆ ನೀವು ಆ ತಾಯಿ ಸನ್ನಿಧಿನಲ್ಲಿ ಉರುಳು ಸೇವೆ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡ್ತೇವೆ ಅಮ್ಮವ್ರೆ. ಉರುಳು ಸೇವೆನಾ? ಆಯ್ತಪ್ಪ, ನೀನು ಹೇಳ್ದಾಗೆ ಮಾಡ್ತೀನಿ. ನಮ್ಮಮ್ಮನ್ ಕೊಬ್ಬಿಳಿಸು ಅಂತ ನಾನ್ ನಿನ್ಗೆ ಹೇಳಿದ್ರೆ ನೀನ್ ನಮ್ಮಮ್ಮನ್ ಬಾಡಿನ ಇಳಿಸ್ತಾ ಇದೆಯಲ್ಲ. ಹಲೋ, ಇದು ಸ್ಯಾಂಪಲ್. ಮುಂದಕ್ಕೆ ನೋಡು, ಮಾರಮ್ಮನ್ ಜಾತ್ರೆ. ಅಮ್ಮ ಹೋಗೋಣ ಬಾಮ್ಮ. ಆಯ್ತು, ಹೋಗೋಣ ಬಾ. ಹೋಗೋಣ ನಡಿಯಪ್ಪ. ತಾವು ಹೊರಡಿ ಅಮ್ಮವ್ರೆ, ನಾನು ಬರ್ತೀನಿ. ಯಾಕಪ್ಪ? ಏನಿಲ್ಲ, ಅದು ತಾವು ಹೊರಡಿ ಅಮ್ಮವ್ರೆ, ಪರವಾಗಿಲ್ಲ. ಏನದು ಹೇಳಪ್ಪ. ಏನು ಅಂದ್ರೆ ಅಮ್ಮವ್ರೆ, ನಿಮಗೋಸ್ಕರ ಇನ್ನೊಂದ್ಸರಿ ಸ್ಪೆಷಲ್ ಆಗಿ ಪೂಜೆ ಮಾಡಿಸ್ಕೊಂಬೋಣ ಅಂತ ಅಷ್ಟೇ ಅಮ್ಮವ್ರೆ.
ಹೋಗ್ತೀವಪ್ಪ. ನಡಿ. ಅಮ್ಮ. ಸತ್ಯ, ನನಗೋಸ್ಕರ ಸ್ಪೆಷಲ್ ಪೂಜೆ ಮಾಡ್ಸೋಕೆ ಇಷ್ಟು ಹೊತ್ತಾಯ್ತಾ? ಏನೋ ನನಗೆ ಹೀಗೆ ಆಗ್ಬೇಕು ಅಂತ ಹೇಳ್ತಾ ಇದ್ಯಾ? ಏಯ್, ಅವನ ಪಕ್ಕಕ್ಕೆ ಬಾರೋ ಬಾರೋ. ಸತ್ಯ, ಅಮ್ಮವ್ರೆ. ಬಾರ್ಸೋ. ಬೇಡ ಅಮ್ಮವ್ರೆ, ಎಷ್ಟೇರೋ ನಿಮ್ ತಮ್ಮ ಅಲ್ವಾ ಅಮ್ಮವ್ರೆ? ಬಾರ್ಸೋ. ಅಯ್ಯೋ ಬೇಡ ಅಮ್ಮವ್ರೆ. ನಾನು ಹೇಳ್ತಿದ್ದೀನಿ ಬಾರ್ಸೋ. ಜೈ ಅಖಿಲಾಂಡೇಶ್ವರಿ.